ಪಕ್ಷಿ ಶಿರೋಮುಖಂ ಸರ್ವತಾ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಯೋಗ್ಯನಾದ ಪರಮಾತ್ಮನು ವಿಷ್ಣು ರೂಪದಿಂದ ಪ್ರಾಣಿಗಳ ಅಲ್ಲಲ್ಲ, ಅದು ಎಲ್ಲಾ ಕಡೆ ಕೈಕಾಲುಗಳು ಉಳ್ಳದ್ದು, ಅದು ಎಲ್ಲಾ ಕಡೆ ಕಣ್ಣು ತಲೆ ಮುಖವುಳ್ಳದ್ದು, ಅದು ಎಲ್ಲಾ ಕಡೆ ಕಿವಿ ಉಳ್ಳದ್ದು ಆಗಿದೆ. ಏಕೆಂದ್ರೆ ಅದು ಜಗತ್ತಿನಲ್ಲಿ ಎಲ್ಲವನ್ನು ವ್ಯಾಪಿಸಿಕೊಂಡು ಸ್ಥಿರವಾಗಿದೆ ಅಂತ ಭಗವಂತತ್ವ ಜ್ಞೇಯ ಎಂಬುದು ಕುರಿತು ಇವತ್ತ ಭಗವಂತ ಅರ್ಜುನ ಕುರಿತು ಹೇಳಾಗತ್ತ. ಉಪನಿಷತ್ನಲ್ಲಿ ಇದ್ದಂತಹ ಮಾತುಗಳನ್ನ ಈ 7 ಶ್ಲೋಕದಲ್ಲಿ ಹೇಳೋರದ ಕೃಷ್ಣ ಭಗವಂತ ಅರ್ಜುನನ ಉದ್ದೇಶಿಸಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾನೆ. ಸರ್ವತಃ ಪಾಣಿಪಾದಂ ಅನ್ನುವಂತ ಶ್ಲೋಕದಿಂದ ಇದರ ವಿಸ್ತಾರ ರೂಪವನ್ನು ನೋಡೋಣ. In the Upanishad, Brahman is revealed as ultimate substance out of which the whole creation is made of. ಉಪನಿಷತ್ಗಳಲ್ಲಿ ಈ ಬ್ರಹ್ಮ ಅನ್ನುವಂಥದ್ದು ಏನದ, ಈ ತತ್ವ ಇದು ಒಂದೇ ಇರುವಂತಹ ಮೂಲ ವಸ್ತು. ಆ ಮೂಲ ವಸ್ತುವಿನಿಂದ ಈ ಜಗತ್ತಿನಲ್ಲಿದ್ದಂತ ಎಲ್ಲ ಪದಾರ್ಥಗಳು ಸೃಷ್ಟಿಯಾಗ್ಯಾವಂತ. ಏನ್ರಿ ಮೂಲ ವಸ್ತು ಯಾವುದು? ಒಂದೇ. ಯಾವ್ದದು? ಆ ಪರಬ್ರಹ್ಮ ವಸ್ತು. ಅದರಿಂದ ಈ ಜಗತ್ತಿನಲ್ಲಿದ್ದಂತ ಎಲ್ಲ ಭೂತ ಭೌತಿಕ ಪದಾರ್ಥಗಳು ತಯಾರಾಗ್ಯಾವಂತ ನೋಡ್ರಿ. ಪಂಚಮಹಾಭೂತಗಳು ತಯಾರಾಗ್ಯಾವ, ಅವಕ್ಕೆ ಭೂತ ಪದಾರ್ಥ ಅಂತಾರ. ಆ ಭೂತಗಳಿಂದ ತಯಾರಾದಂತಹ ಪಂಚ ಭೌತಿಕ ಪದಾರ್ಥಗಳು ತಯಾರಾಗ್ಯಾವ ಅಂತ ಹೇಳ್ತಾರೆ. Therefore, Brahman is defined as a basic stuff of the universe. ಅದಕ್ಕೆ ಏನಂತಾರ ನಮ್ಮ ಶಾಸ್ತ್ರದಾಗ ಅಂದ್ರ ಆ ಬ್ರಹ್ಮವೇ ಕಾರಣ ಜಗತ್ತಿಗೆ ಅಂತ ಹೇಳ್ತಾರೆ. ಅಂದ್ರ ಬ್ರಹ್ಮ ಚೇತನ ಇತ್ತು, ಜಡ ಐತ್ರ ಅದು ಚೇತನ ಅದರಿ. ಆ ಚೇತನವೇ ಕಾರಣ ಅಂತ ಹೇಳುದು ವೇದಾಂತ ಒಂದೇ. ಉಳಿದ 11 ಮತವಾದಿಗಳು, ಉಳಿದ ಎಲ್ಲ ಮತವಾದಿಗಳು ಅವ್ರೇನಂತಾರ? ಪ್ರಕೃತಿ ಕಾರಣ ಅಂತಾರ, ಜಡವಾದ ಪ್ರಕೃತಿ ಕಾರಣ ಅಂತಾರ ಜಗತ್ತಿಗೆ. ನಾವು ಚೇತನ ಕಾರಣ ಅಂತೇವಿ. ಇಲ್ಲೇ ಮಜಾ ಅದ, ವಿಚಿತ್ರ. ಇಲ್ಲೇ ಹೆಚ್ಚು ಕಮ್ಮಿ ಆಗ್ತದ ಅವ್ರಿಗೆ ನಮಗ. ಹಂಗಾರ ಮೂಲ ವಸ್ತು ಏನದರಿ ಅಂದ್ರ ಚೇತನ ಅಂತ ನಾವಂತೇವಿ. ಅದರಿಂದನೇ ಎಲ್ಲ ವಸ್ತುಗಳು ತಯಾರಾಗ್ಯಾವ, ಭೂತ ಭೌತಿಕ ವಸ್ತುಗಳು ತಯಾರಾಗ್ಯಾವ ಅಂತ. Therefore, they want to find out whether there is some fundamental truth or substance out of which the elements themselves are made, and they arrived at the molecules whose combinations are elements, and therefore they said all the molecules are nothing but the combination of atom, and the whole universe is atom in motion. What type of atom? Invisible atom in motion creates an experience of visible universe. Atom is individual, but when all of them join together, it creates a visible, tangible universe. And they thought that atom was the fundamental substance. ನಾವು ಹಿಂಗ ಹೇಳಿದ್ರೆ ವಿಜ್ಞಾನಿಗಳು ಏನ್ ಹೇಳ್ತಾರ್ರಿ? ವಿಜ್ಞಾನಿಗಳು ಅಂತಂದ್ರೆ ನಮ್ಮ ಹಳೆ ನೈಯಾಯಿಕರು. ಇವತ್ತಿನ ವಿಜ್ಞಾನಿಗಳು ನಮ್ಮ ಹಳೆ ನೈಯಾಯಿಕರು. ಅವ್ರೇನಂತಾರಂತಂದ್ರ ಈ ಜಗತ್ತು ನೋಡ್ರಿ ಯಾ ಅರಿವಿನಿಂದ ಆಗಿಲ್ಲ, ಯಾರೂಪರು ಸುಳ್ಳು. ಇದು ಏನಪ್ಪಾ ಆಗೈತಿ, ಎದ್ರಿಂದ ಆಗೈತಿ ಅಂತಂದ್ರ ಮೂಲ ವಸ್ತು ಒಂದು ಆಟಮ್ ಅದ. ಅಣುವಾದಿಗಳಂತಾರ. ಆ ಅಣುಗಳು ಕೂಡಿ ಪರಮಾಣು ಆಗ್ಯಾವ. ಆ ಪರಮಾಣುಗಳು ಕೂಡಿದಾಗ ಆ ಅನೇಕ ವಸ್ತುಗಳಾಗ್ಯಾವ ಅಂತ ಹೇಳ್ತಾರ. ಈ ಏನು ವಸ್ತುಗಳಾಗ್ಯಾವ ಇವೆಲ್ಲವೂ ಅಣುರೂಪದಿಂದ ಅಣುರೂಪಗಳದಾವ ಅಂತ ಹೇಳ್ತಾರ. ಮೂಲ ಅಣು ಐತಿ ಅಂತಾರ. ಮಮ್ಮಿ ಕಡೆ ಹೋಗು. In fact, the very word atom means that which cannot be further divided at all. Okay. ವಿಜ್ಞಾನಿಗಳು ಹೇಳ್ತಾರ ಈ ಅಣುಗಳು ಏನದಾವ ಆ ಅಣುಗಳಿಂದ ಅದು ತಯಾರಾಗ್ಯದ. ಏನು? ಇಡೀ ಜಗತ್ತು. Atom was thought to be the ultimate substance, and thereafter scientists broke the atom into subatomic particles, and therefore they said that there is only one particle as the ultimate stuff. The particles are indivisible, but when they join together, create an appearance of a tangible universe. ಆ ಅಣುಗಳು ಕಣ್ಣಿಗೆ ಕಾಣೋದಿಲ್ಲ. ಅಣು ಕೂಡಿ ಪರಮಾಣು ಆದಾಗ ಅದು ಏನಾಗ್ತದ? ಅವಾಗ ಜಗತ್ತು ಕಾಣ್ಕೊಂತ ಹೋಗ್ತದ ಅಂತ ಹೇಳ್ತಾರ.
ಯಾರು? ನೈಯಾಯಿಕರು, ಈ ವಿಜ್ಞಾನವಾದಿಗಳು. The particles also they tried to divide further and they said energy, the tangible energy is the ultimate stuff of the universe. ಮತ್ತ ಹಂಗ ಅವನ್ನ ಆಟಮ್ನ ಮತ್ತ ಪ್ರೋಟಾನ್, ಇಲೆಕ್ಟ್ರಾನ್, ನ್ಯೂಟ್ರಾನ್ ಅಂತ ಡಿವೈಡ್ ಮಾಡಿದ್ರಾಗ ಅಲ್ಲಿ ಇಲೆಕ್ಟ್ರಾನ್ ತಿರುಗ್ತಾ ಇದೆ, ಪ್ರೋಟಾನ್ ಸೂತ್ರ ತಿರುಗ್ತಾ ಇದೆ, ನ್ಯೂಕ್ಲಿಯಸ್ ಸೂತ್ರ ತಿರುಗ್ತಾ ಇದೆ. ಅಲ್ಲಿ ಒಂದು ಎನರ್ಜಿ ಅದ, ಆ ಎನರ್ಜಿ ಅಂದ್ರೆ ಶಕ್ತಿ ಅದ, ಆ ಶಕ್ತಿನೇ ಈ ಜಗತ್ತಿಗೆ ಕಾರಣ ಅಂತ ಬಂದ್ರು. Thus they are going deeper and deeper and their aim is what? To find out what is the basic ultimate substance. ಹಂಗ ವಿಜ್ಞಾನಿಗಳು ಈ ಒಂದು ಸೃಷ್ಟಿಯ ಮೂಲ ವಸ್ತು ಯಾವುದು ಅನ್ನುವಂಥದ್ದು ಕಂಡುಹಿಡಿಯಾಕ ಇನ್ನೂ ಪ್ರಯತ್ನ ಮಾಡಾಕತ್ತಾರ. ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡಾಕತ್ತಾರ, ಕಂಡುಹಿಡಿಯಾಕತ್ತಾರ. ಇನ್ನೂ ಫೈನಲ್ ಮುಗುದಿಲ್ಲ. And the interesting thing is that we see as we go deeper and deeper, the visible becomes invisible. ಅಲ್ಲಿ ಹೆಂಗ ನಾವು ಆಳವಾಗಿ ಹೋಕ್ಕೇವಿ, ಹೆಂಗ ವಸ್ತುಗಳನ್ನ ಸಣ್ಣ ಮಾಡ್ಕೊಂತ ಹೋಕ್ಕೇವಿ, ಅವು ಕಣ್ಣಿಗೆ ಕಾಣ್ದಂಗ ಆಗ್ಬಿಡ್ತಾವ. ಕೈಗೆ ಸಿಗದಂಗ ಆಕಾವ, ಕೈಲಿ ಮುಟ್ಟಾಕ ಆಗುದಿಲ್ಲ, ಹಂಗ ಸಣ್ಣವಾಗ್ಬಿಡ್ತಾವ, ಕಣ್ಣಿಗೆ ಕಾಣುದೇ ಇಲ್ಲ. ಗಟ್ಟಿ ಇದ್ದ ಪದಾರ್ಥಗಳು ಕಣ್ಣಿಗೆ ಕಾಣ್ದಂಗ ಆಗ್ಬಿಡ್ತಾವ, ಅದೃಶ್ಯ ಆಗ್ಬಿಡ್ತಾವ ಪದಾರ್ಥಗಳು ಸಣ್ಣ ಮಾಡ್ಕೊಂತ ಹೋದಾಗ. Therefore we come to know that ultimate substance must be intangible, formless, abstract substance. ಆದ್ರಿಂದ ಒಂದು ನಿರ್ಧಾರಕ್ಕೆ ಏನ್ ಬರ್ತೇವೆ ಅಂತಂದ್ರ, ನಾವು ಹೆಂಗ ಒಂದು ಮೂಲ ವಸ್ತು ಏನದ ಅದು ಅದೃಶ್ಯ ಇರ್ಬೇಕು, ಅದು ಕಣ್ಣಿಗೆ ಕಾಣದಂತದ್ದಿರ್ಬೇಕು ಅನ್ನುವಂತ ಒಂದು ನಿರ್ಣಯಕ್ಕೆ ಬರ್ತೇವೆ. And what is that final abstract substance? The scientists have not yet arrived at. ಹಂಗಾರ ಆ ಮೂಲ ವಸ್ತು ಯಾವುದು ಅನ್ನುವಂಥದ್ದನ್ನ ಅವ್ರು ಇನ್ನೂ ಕಂಡು ಹಿಡಿಯಕ್ ಪ್ರಯತ್ನ ಮಾಡಾಕತ್ತಾರ, ಇನ್ನ ಕಂಡು ಹಿಡದೇ ಇಲ್ಲ. ದೇ ಆರ್ ಸ್ಟಿಲ್ ಇನ್ ದ ಪ್ರೊಸೆಸ್ ಆಫ್ ಎನ್ಕ್ವೈರಿ. 2025ನೇ ಇಸ್ವಿ ಬಂದ್ರು ಇನ್ನ ಅವ್ರಿಗೆ ಸಿಕ್ಕೇ ಇಲ್ಲ. ದಿನಾ ಸಂಶೋಧನೆ ಮಾಡ್ತಾರ, ಏನೇನೋ ಹೊಸ ಸಿಗಾಕತ್ತಾವ, ಇನ್ನ ಅವ್ರಿಗೆ ಅಗದಿ ಜಗತ್ತಿನ ಮೂಲ ವಸ್ತು ಯಾವುದು ಅನ್ನೋದು ಕೈಗೆ ಸಿಕ್ಕಿಲ್ಲ. ಇದು ನೈಯಾಯಿಕರು, ಈಗಿನ ವಿಜ್ಞಾನವಾದಿಗಳ ವಾದ. ಕೇಳ್ಕೊಂತ ಹೋಗ್ರಿ, ಹಂಗ ಮಜಾ ಐತಿ. Vedanta has analyzed the same subject matter and Vedanta has arrived at the ultimate substance and Vedanta calls it Brahman. ನಮ್ಮ ವೇದಗಳು ವೇದ ವಾಕ್ಯಗಳನ್ನ ಹಿಡ್ಕೊಂಡು ಹೋಗ್ಯಾವ. ಅವರು ಈ ಲ್ಯಾಬೊರೇಟರಿ ಹಿಡ್ಕೊಂಡು, ಮೈಕ್ರೋಸ್ಕೋಪ್ ಹಿಡ್ಕೊಂಡು ಅವ್ರು ಹೊಂಟಾರ. ಯಾರು? ವಿಜ್ಞಾನವಾದಿಗಳು ಮೈಕ್ರೋಸ್ಕೋಪ್ ಹಿಡ್ಕೊಂಡು ಲ್ಯಾಬೊರೇಟರಿ ಒಳಗೆ ಕೂತ್ಕೊಂಡು ಅಣು, ಪರಮಾಣು, ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಎನರ್ಜಿ E=mc², ಈ ರೀತಿ ಅವ್ರು ಹೊಂಟಾರ. ಅವ್ರಿಗೆ ಇನ್ನೂ ಸಿಕ್ಕಿಲ್ಲ. ಆದ್ರೆ ವೇದಾಂತಿಗಳು ವೇದ ಪ್ರಮಾಣ ಹಿಡ್ಕೊಂಡು ಹೋದ್ರು, ಅಪೌರುಷವಾಣಿಯನ್ನು ಹಿಡ್ಕೊಂಡು ಹೋದ್ರು. ಅವ್ರ ನಿರ್ಧಾರಕ್ಕೆ ಬಂದ್ರು, ಈ ಜಗತ್ತಿಗೆ ಮೂಲ ಕಾರಣ ಅಂತಂದ್ರ ವ್ಯಾಪಕವಾದಂತ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತು ಅಂತಾರ ಐತಿ. ಅದು ಒಂದ ಇರೋದು, ಇಡೀ ಜಗತ್ ಅನ್ನೋದು ಇಲ್ಲವೇ ಇಲ್ಲ, ಇದು ಕಲ್ಪಿತ ಐತಿ. ಇರೋದು ಆ ಸದ್ರೂಪ, ಚಿದ್ರೂಪ, ಆನಂದ ರೂಪವಾಗಿರುವಂತ ಆ ಮೂಲ ವಸ್ತು, ಆ ಪರಬ್ರಹ್ಮ ಒಂದ ಅನ್ನುವಂತ ನಿರ್ಣಯ ವೇದಾಂತಿಗಳು ವೇದ ಪ್ರಮಾಣದಿಂದ ಕಂಡುಹಿಡಿದಿದ್ದಾರೆ. ಅವರು ಈ ರೀತಿ ಲ್ಯಾಬೊರೇಟರಿ, ಮೈಕ್ರೋಸ್ಕೋಪ್, ಆಟಮ್, ಮಾಲಿಕ್ಯೂಲ್ ಹಿಡ್ಕೊಂಡು ಹೋಗಿಲ್ಲ. ಅವರು ನೇತ್ರ ಪ್ರಮಾಣ ಅಥವಾ ಪ್ರತ್ಯಕ್ಷಾದಿ ಪ್ರಮಾಣಗಳನ್ನ ಹಿಡ್ಕೊಳ್ಳಿಲ್ಲ, ವೇದ ಪ್ರಮಾಣ ಹಿಡ್ಕೊಂಡು ಹೋದ್ರು. ಇವರು ಪ್ರತ್ಯಕ್ಷಾದಿ ಪ್ರಮಾಣಗಳನ್ನ ಹಿಡ್ಕೊಂಡು ಹೊಂಟಾರ. Brahman is the basic substance of this creation, and this being the ultimate substance, it is going to be abstract, it is going to be intangible, it is going to be invisible. ಜಗತ್ತಿನ ಮೂಲ ಕಾರಣ ಇರೋದ್ರಿಂದ ಇದು ಸೂಕ್ಷ್ಮದ, ಇದು ಸೂಕ್ಷ್ಮ ಇರೋದ್ರಿಂದ ಇದು ಕಣ್ಣಿಗೆ ಕಾಣೋದಿಲ್ಲ, ಇದು ಅದೃಶ್ಯ ಆಗ್ತದ. ಅದು ಅದೃಶ್ಯ ಆದ್ರೂ ಕೂಡ ಇಲ್ಲಂತಲ್ಲ, ಅದು ಬೀಜ ರೂಪದಿಂದ ಯಾವಾಗ್ಲೂ ಇರುವಂತಹದ್ದು ಆತ್ಮ ಅದ. ಅದು ಕೈಲಿ ಮುಟ್ಟಾಕ ಆಗಂಗಿಲ್ಲ, ಕಣ್ಣಿಲಿ ನೋಡಾಕ ಆಗಂಗಿಲ್ಲ, ಕಿವಿಲಿ ಕೇಳಾಕ ಆಗೋದಿಲ್ಲ, ಅದನ್ನ ನಾಲಿಗೆಲಿ ರುಚಿಸಾಕ ಆಗೋದಿಲ್ಲ, ಅದನ್ನ ಮೂಗಿನಿಂದ ಅದ್ರ ವಾಸನೆ ಐತೆ ಅನ್ನೋ ಗ್ರಹಣ ಮಾಡಕ್ ಆಗಂಗಿಲ್ಲ. ಯಾಕೆ? ಅದಕ್ಕೆ ವಾಸನೆನೇ ಇಲ್ಲ, ಅದಕ್ಕೆ ರುಚಿನೇ ಇಲ್ಲ, ಅದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇಲ್ಲ ಅಂತ ತೀರ್ಮಾನ ಮಾಡಿ ಆ ವಸ್ತು ಹೆಂಗದ ಅಂತ ಹೇಳಿದ್ರಿ ಇವರು? ಅಶಬ್ದಂ, ಅರಸಂ, ಅರೂಪಂ, ಅಗಂಧಂ,
ಶಬ್ದ ಸ್ಪರ್ಶ ರೂಪ ರಸ ಗಂಧ ರಹಿತ ಐತಿ, ಅದು ಸತ್ ಚಿತ್ ಆನಂದ ಐತಿ, ಅದು ನಿತ್ಯ ಪರಿಪೂರ್ಣ ಐತಿ, ಅದು ವ್ಯಾಕಾಶದಂತೆ ವ್ಯಾಪಕ ಐತಿ, ಅದು ಒಂದ ಐತಿ, ಅದಕ್ಕೆ ಹುಟ್ಟು ಸಾವು ಇಲ್ಲ. ಇವೆಲ್ಲ ನಿರ್ಣಯಗಳನ್ನ ವೇದ ವಾಕ್ಯಗಳ ಮೂಲಕ ಅವರು ಕಂಡುಹಿಡಿದ್ರು. ಯಾರು? ವೇದಾಂತಿಗಳು. ವಿಜ್ಞಾನಿಗಳು ಆ ಲ್ಯಾಬೊರೇಟರಿ, ಒಂದು ಮೈಕ್ರೋಸ್ಕೋಪ್, ಒಬ್ಬ ವಿಜ್ಞಾನಿ ಹಿಡಿದ ನೋಡ್ಕೊಂತ ಕೂತಾರ. ಇಷ್ಟ ಅವ್ರು ಇವ್ರಿಗೆ ಫರಕ್ ಇರುವುದು. And therefore, understanding that Brahman is going to be a relatively tougher subject. ಆದ್ದರಿಂದ ಆ ಸೂಕ್ಷ್ಮವಾದಂತ ವ್ಯಾಪಕವಾದಂತ ತತ್ವವನ್ನ ನಾವು ಪತ್ತೆ ಹಚ್ಚುವುದು ಬಹಳ ಕಠಿಣ ಆಗೈತೆ. ಯಾರಿಗೆ? ವಿಜ್ಞಾನವಾದಿಗಳಿಗೆ. ಸೊ ವಿ ಆರ್ ಗೋಯಿಂಗ್ ಟು ಅನಲೈಸ್ ದ ಸಬ್ಸ್ಟೆನ್ಸ್ which is not available for seeing, hearing, smelling, touching, and therefore this portion is going to be an abstract portion. ಆದ್ದರಿಂದ ಈಗ ನಮ್ಮ ಸಂಶೋಧನೆ ಏನದ? ಅಶಬ್ದ ರೂಪ ರಸ ಇದ್ದಂತದ್ದು, ಅಗಂಧ, ಐದು ಜ್ಞಾನೇಂದ್ರಿಗೆ ಗೋಚರ ಆಗದೆ ಇರುವಂತ ಪದಾರ್ಥವನ್ನ ಪತ್ತೆ ಹಚ್ಚಬೇಕಾಗಿದೆ ನಮ್ಗೆ. ಇಂತ ಒಂದು ಸಮಸ್ಯೆ ಬಂದ್ಬಿಟ್ಟೈತಿ ನಮಗೆ. ಅಷ್ಟು ಸೂಕ್ಷ್ಮ ಇದ್ದ ಪದಾರ್ಥವನ್ನ ವಿಚಾರ ಮಾಡ್ಬೇಕಾಗ್ಯದ. ಐ ಆಮ್ ಗಿವಿಂಗ್ ಯು ವಾರ್ನಿಂಗ್, ನಾನ್ ನಿಮಗೆ ಎಚ್ಚರ ಕೊಡಾಗತ್ತೀನಿ ಅಂತಾರಪ್ಪ. Therefore, it looks like a jumble of words. It appears as though a jumble of words only, because we try to concretely conceive of something. ಇದು ಏನ್ ಅನಿಸ್ತದ ಅಂದ್ರ, ಏನೋ ಶಬ್ದಗಳ ಒಂದು ಜಂತರ ಮಂತರ, ಏನೋ ನೀವು ಜಾದು ಮಾಡಾಗತ್ತೀರಿ ಅಂತಾರ ಹೇಳೋರ್ಗೆ. ಅಂತಾರ, ಏನ್ ನೀವು ಹೇಳಾಗತ್ತೀರಿ ನಮ್ಗೇನ್ ತಿಳಿಯವಲ್ದ ಅನ್ನುವಂಗ ಆಗಬಹುದು. ಈಗ ವಾರ್ನಿಂಗ್ ಮಾಡಾಗತ್ತಾರ. ನೀವು ಕಣ್ಣಿಗೆ ಕಾಣಲಾರ್ದನ್ನ ಕಣ್ಣಿಗೆ ಕಾಣ್ಸಾಕ್ ಹೊಂಟೀರೇನು, ತಿಳ್ಸಾಕ್ ಹೊಂಟೀರೇನು ಅನ್ನುವಂಗ ಸಂಶಯ ಬರ್ತದೆ ಕೇಳೋರಿಗೆ ಅಂತ. ಬಟ್ ವಿ ಆರ್ ನಾಟ್ ಡಿಸ್ಕಸಿಂಗ್ ಎ ಕಾಂಕ್ರೀಟ್ ಟ್ಯಾಂಜಿಬಲ್ ಥಿಂಗ್, but still you go on dwelling upon this teaching. Slowly the words will begin to make a sense, but it requires a lot of intellectual assimilation. ಇವತ್ ನಿಮಗ ಇವೆಲ್ಲ ಏನು ತಿಳಿಯುದಿಲ್ಲ, ತಲೆ ಮ್ಯಾಗ ಹಾಸಿ ಹೋಗ್ತಾವ, ಏನು ಶಬ್ದಗಳ ಅರ್ಥನ ಆಗುದಿಲ್ಲ ಅಂತ ತಿಳ್ಕೋಬಹುದು. ಆದ್ರ ಕ್ರಮೇಣ ನಿಮಗ ವಿಚಾರ ಮಾಡ್ಕೊಂತ ಹೋದ್ರ ಒಂದ್ ದಿವಸ ಆ ಶಬ್ದದ ಯಥಾರ್ಥವಾದ ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮೊದಲು ಹಂಗ ಅನಿಸ್ತದ, ಏನ್ ಹೇಳ್ತಾರಪ್ಪ ಇದು ಕಣ್ಣಿಗೆ ಕಾಣ್ಲಾರ್ದು, ರುಚಿ ಇರ್ಲಾರ್ದು, ವಾಸನೆ ಇರ್ಲಾರ್ದು, ಶಬ್ದ ಇರ್ಲಾರ್ದು, ರೂಪ ಇರ್ಲಾರ್ದು ವಸ್ತುವನ್ನ ಹೇಳಕೊಂಟಾರಲ್ಲ, ಇವರು ಹೆಂಗ ಸಿಗ್ತೈತಪ್ಪ ಅದು ನಮ್ಗೆ? ಸಿಗುದಿಲ್ಲ ಅನ್ನುವಂಥದ್ದು ಕಳವಳ ಆಗ್ತದ, ಇಲ್ಲಂತಲ್ಲ. ಆದ್ರೆ ನೀವು ಕೇಳ್ಕೊಂತ ಹೋದಂಗ ಒಂದ್ ದಿವಸ ಅದ ಅಪರೋಕ್ಷ ಆಗ್ತದ, ಅದ್ರ ತಿಳಿದು ಬರ್ತದ. What I mean is, when you come from the outside world to your house, inside the room, you have come from a brighter spot, and as you enter the house, it appears as if the whole house is dark. ನೋಡ್ರಿ, ನೀವು ಹೊರಗೆ ಹೋಗಿರಿ, ಬಡ ಮಧ್ಯಾಹ್ನ 2 ಗಂಟೆ 1 ಗಂಟೆ ಸುಮಾರು ಬಿಸಿಲಾಗಿಂದ ಮನೆಯೊಳಗೆ ಹೊಕ್ಕ್ರಿ ಅಂತಂದ್ರ ಮನೆಯಾಗಿನ ಸಾಮಾನು ಏನೂ ಕಾಣುದಿಲ್ಲ ನಿಮಗೆ. ಕತ್ಲು ಅನಿಸ್ತದ. ಬಿಸಿಲಾಗಿಂದ ಬಂದವ್ರಿಗೆ ಆ ಮನೆಯಾಗಿನ ಸಾಮಾನು ಕಾಲಾಗ ಏನದಾವ ಏನೂ ಕಾಣುವುದಿಲ್ಲ. ಯಾಕ? ಪ್ರಖರವಾದಂತ ಬಿಸಿಲಿನಾಗಿಂದ ಒಳಗ್ ಬಂದಿರ್ತೀರಿ ನೀವು. ಆ ಒಳಗ್ ಬರುತ್ತೇನ ಏನಾಗ್ತದ, ನಮ್ಗೇನು ಕಣ್ಣಿಗೆ ಕಾಣುದಿಲ್ಲ. ಅವ ಕಣ್ಣಿಗೆ ಕಾಣುದೇ ಇಲ್ಲ. You have to wait a minute or two. Gradually the eyes get used to the dimmer light of the room. ಆ ರೂಮ್ನಾಗ ಕಡಿಮೆ ಪ್ರಕಾಶ ಇರುವಂತದಕ್ಕ ನಿಮ್ ಕಣ್ಣು ಅಡ್ಜಸ್ಟ್ ಆಗೋ ಮಟ ನಿಮ್ಗೆ ಏನು ಕಾಣುದಿಲ್ಲ. ಆ ಸ್ವಲ್ಪ ಹೊತ್ತು ಆದ್ಮೇಲೆ 1-2 ನಿಮಿಷ ಆದ್ಮೇಲೆ, ಓಹೋ ಇಲ್ಲೇ ಒಂದು ಲೋಟ ಬಿದ್ದದ, ಇನ್ನೊಂದು ಚರಿಗೆ ಬಿದ್ದದ, ಇನ್ನೊಂದು ಮೊಬೈಲ್ ಇಟ್ಟಾರ ಯಾರು, ಗೊತ್ತಾಕ. 1-2 ನಿಮಿಷ ಏನೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರ. ಅನುಭವ ಮಾಡಿ ನೋಡ್ರಿ. And that is called acclimatization or preparation of eyes. ಇದಕ್ಕೇನಂತಾರಂದ್ರ ಆ ನೇತ್ರಗಳು ಸ್ವಲ್ಪ ಕಾಲಾವಕಾಶವನ್ನ ತೆಗೆದುಕೊಳ್ತಾವ. ನೇತ್ರ ಪ್ರಮಾಣಗಳು ಕೆಲವೊಂದು ಅವಧಿ ಸಮಯ ತಗೋತಾವ ಕೆಲಸ ಮಾಡ್ಲಿಕ್ಕೆ.
ಆಮೇಲೆ ಬಿಸಿಲಾಗಿಂದ ಬಂದ್ರೆ ಕತ್ಲ ಅನಿಸ್ತದೆ. ಸ್ವಲ್ಪ ಸಮಯದ ನಂತರ ಆ ಕತ್ತಲದಲ್ಲಿ ಇದ್ದಂತಹ ವಸ್ತುಗಳು ಈಗ ಬೆಳಕಲ್ಲಿ ಕಾಣಾಗತ್ತಾವೆ ಅನ್ನೋಂಗ ನಮಗ ಗೋಚರ ಆಗ್ತಾವ. ಆದ್ದರಿಂದ ನಮಗೇನು ತಿಳಿಯುದಿಲ್ಲ ಅನ್ನೋರು ನೀವು ಹಿಂಗ ಶ್ರವಣ ಮಾಡ್ಕೊಂತ ಹೋಗ್ರಿ. ಸ್ವಲ್ಪ ಹೊತ್ತಾದ್ಮೇಲೆ ನಿಮಗ ಅಪರೋಕ್ಷ ಆಗಿ ಆತ್ಮವಸ್ತು ತಿಳಿದು ಬರ್ತದೆ. Similar to understand Brahman, it requires a certain acclimatization. Therefore, for those students or beginners, the topic will look like a bunch of words. But do not get disappointed. ಯಾರು ಹೊಸದಾಗಿ ಶ್ರವಣ ಮಾಡಕತ್ತೀರಿ, ಇವು ಏನು ಮಾತ್ರ ತಿಳಿದಿಲ್ಲ, ಅದು ತಿಳಿದಿಲ್ಲ ಅಂತ ಬಿಡಾಕ ಹೋಗ್ಬೇಡ್ರಿ. ಅದರಿಂದ ಸ್ವಲ್ಪ ಹೊತ್ತು ಕಣ್ಣಿಗೆ ಪ್ರಮಾಣಕ್ಕ ನೀವು ಒಂದು ಹೊಂದ್ಕೊಳ್ಬೇಕು. ಅಡ್ಜಸ್ಟ್ಮೆಂಟ್ ಆದ್ರೆ ಅಂದ್ರೆ ನಿಮ್ಗ ಅವಾಗ ಅದು ಕೆಲಸ ಮಾಡಕ್ ಚಾಲೂ ಮಾಡ್ತದೆ. ಬಟ್ ಸ್ಲೋಲಿ ಇಫ್ ಯು ಡೆಲ್ ಆನ್ ಇಟ್ ವಿಲ್ ಮೇಕ್ ಎ ಸೆನ್ಸ್. 3 ವರ್ಷ 4 ವರ್ಷ ಬೇಕಾಗ್ತದೆ ಟೈಮ್. ಎಲ್ಲಿ 1 ನಿಮಿಷ 2 ನಿಮಿಷ ಬೇಕು ನಿಮ್ಗೆ. ಪ್ರಖರವಾದ ಬಿಸಿಲಿನಿಂದ ಮನೆಯೊಳಗ ಬಂದಾಗ ಕತ್ಲ ಅನ್ಸಿದ್ದು, ಆ ಕಣ್ಣು ಕತ್ಲ ಸಾಮಾನ್ಯ ಏನು ಕಾಣದಂಗ ಆಗಿದ್ದು 1 ನಿಮಿಷ 2 ನಿಮಿಷದಾಗ ಕಣ್ಣು ಕಾಣ್ತಾವ. ಎಲ್ಲಿ ಈ ಬಿಸಿಲಾಗಿಂದ ಬಂದವ್ರಿಗೆ. ಈ ವೇದಾಂತ ಅಭ್ಯಾಸ ಮಾಡಕ್ ಬಂದವ್ರಿಗೆ ಕನಿಷ್ಠ 3 ವರ್ಷ ನೀವು ಬೇಕಾಗ್ತದ, ಟೈಮ್ ಬೇಕಾಗ್ತದ್ರಿ. ಆತ್ಮ ಅಂದ್ರೆ ಏನು, ಅದ್ರ ಅಪರೋಕ್ಷ ಜ್ಞಾನ ಆಗ್ಬೇಕಂದ್ರ ಕನಿಷ್ಠ 3 ವರ್ಷ ಬೇಕು. ಸಾಧನೆನೂ ಮಾಡ್ಬೇಕು. ಮತ್ ಬರೀ ಟೈಮ್ ಅಷ್ಟ ಕೊಟ್ರಲ್ಲ, ಸಾಧನೆನೂ ಮಾಡ್ಬೇಕು. ಗುರು ಹೇಳಿದಂಗ ಸಾಧನೆ ಮಾಡ್ಬೇಕು. ಗುರು ಹೇಳಿದಂಗ ಚಾಂಟಿಂಗ್ ಮಾಡ್ಬೇಕು. ಗುರು ಹೇಳಿದಂಗ ನಾಳಿ ಪುರುಷನ್ ಇವತ್ತು ಓದ್ಕೊಂಡ್ ಬರ್ಬೇಕು. ಬಹಳ ಕುತೂಹಲದಿಂದ ಅಭ್ಯಾಸ ಮಾಡಿದ್ರೆ ಅಷ್ಟ ಆಗ್ತದೆ. ಇಲ್ಲಾಂದ್ರೆ ಜನ್ಮಾಂತರ ಹೋದ್ರು ಆಗುದಿಲ್ಲ ಏನ್ರಿ. ಆವರಣ ಹೋಗೋದು ಬಹಳ ಕಠಿಣ ಅದ. ಮನದೋಷ ವಿಕ್ಷೇಪ ದೋಷ ಹೋಗೋದು ಅದಕ್ಕಿಂತ ಕಠಿಣ ಅದ. ಅಂತಃಕರಣ ತಯಾರಿ ಆಗೋದ ಬಹಳ ಕಠಿಣ ಅದ. ಆದ್ರ ಅಂತಃಕರಣದಲ್ಲಿ ದೋಷ ಕಳ್ಕೊಂಡು ಮಲ ವಿಕ್ಷೇಪ ಕಳ್ಕೊಂಡ್ರೆ ಬಾಳ ಹೊತ್ತಾಗುದಿಲ್ಲ ಅಂತ. ಬಾಳ ಹೊತ್ತಾಗುದಿಲ್ಲ. ಮೊದಲು ಇವಕ್ಕ ಟೈಮ್ ಬಾಳ ಬೇಕಾಗ್ತದ್ರಿ. ಮನದೋಷ ವಿಕ್ಷೇಪ ದೋಷ ಕಳ್ಕೊಳಕನ ಬಾಳ ಟೈಮ್ ಬೇಕಾಗ್ತದ. ಬಂದ್ ಮಾಡ್ದೆ ಅದನ್ನ, ಇಸ್ಕೋರ ಅದನ್ನ. How should we approach this topic? ನಾವು ಈ ವಿಷಯವನ್ನ ಹೆಂಗ ಎದುರಿಸುದು? ಇಂಥ ಒಂದು ವಿಷಯವನ್ನ ನಾರ್ಮಲಿ we have seen lot of substances in the world. So when we see the person, you qualify him and say that this is a tall man, this is a person, this person is a fat woman, okay, or lean a man. I am not disturbing by saying fat woman, slender woman, and a fair person. We use noun and an adjective. ಯಾವ್ದಾರ ಒಬ್ಬ ವಸ್ತುವನ್ನ ಒಬ್ಬ ಮನುಷ್ಯನಾಗ್ಲಿ ಒಬ್ಬ ಹೆಣ್ಮಗಳನ್ನಾಗ್ಲಿ ನಾವು ಹೇಳ್ಬೇಕಂದ್ರ ಅವ ಎತ್ತರ ಮನುಷ್ಯ ಅದಾಳ, ಆ ಹೆಣ್ಮಗಳು ತೆಳ್ಳಗದಾಳ ಅಥವಾ ದಪ್ಪ ಅದಾಳ, ಹಿಂಗ ನಾವು ವಿಶೇಷಣಗಳನ್ನು ಉಪಯೋಗ ಮಾಡಿ ಹೇಳುವಂತದ್ದು ಒಂದು ರೂಢಿ ಅದ. ವಿ ಯೂಸ್ ನೌನ್ ಅಂಡ್ ಅಬ್ಜೆಕ್ಟಿವ್. ಆ ವಸ್ತುಗಳಿಗೆ ನಾಮಪದ ಅಂತಾರ. ಆ ವಸ್ತುಗಳನ್ನ ಅಲಂಕೃತವಾಗಿ ಅವನು ವರ್ಣನೆ ಮಾಡಿ ಹೇಳುವುದು ಏನಂತಲ್ಲ, ಆ ವಿಶೇಷಣ ಪದಗಳು ಅಂತಾರ. ಎತ್ತರನ ಮನುಷ್ಯ, ಎತ್ತರ ಅನ್ನೋದು ವಿಶೇಷಣ, ಮನುಷ್ಯ ಅನ್ನೋದು ನಾಮಪದ. ತೆಳ್ಳನೆಯ ಹೆಣ್ಮಗಳು, ತೆಳ್ಳನೆಯ ಅನ್ನೋದು ವಿಶೇಷಣ, ಆ ಹೆಣ್ಮಗಳು ಅನ್ನೋದು ನಾಮಪದ. And generally the noun like a tall tree, like a fat man, and nouns are tree, man, etc. refer to substance. ಇನ್ನು ಜಗತ್ನೊಳಗ ಈ ನಾಮಪದಗಳು ಏನದಾವ, ಅವೇ ವಸ್ತುಗಳು ಅದಾವ. ಗಿಡ ತಗೊಳ್ರಿ, ಮನುಷ್ಯ ತಗೊಳ್ರಿ, ಸ್ತ್ರೀ, ಮಗು, ಪುಸ್ತಕ, ಕನ್ನಡಿ, ಮೊಬೈಲ್ ಏನದಾವು, ಇವೆಲ್ಲ ನಾಮಪದಗಳು ಏನದಾವ, ಇವೆಲ್ಲವೂ ವಸ್ತುಗಳದಾವ. Activities, adjectives reveal properties, attributes, and nouns reveal substance. ಈ ಒಂದು ವ್ಯವಹಾರದಾಗ ನಮ್ಮ ಜಗತ್ನಾಗ ಕಾಣುವಂತ ವಸ್ತುಗಳು ಏನದಾವ ಅವೆಲ್ಲವೂ ನಾಮಪದ ಅದಾವು. ಮತ್ತ ಅವುಗಳನ್ನ ವರ್ಣನೆ ಮಾಡುವಂತ ಶಬ್ದಗಳು ಏನದಾವ ಅವೆಲ್ಲವೂ ವಿಶೇಷಣ ಅದಾವ. This is where we have to begin. ಈಗ ಇಲ್ಲಿಂದ ನಾವು ಪ್ರಾರಂಭ ಮಾಡಬೇಕಾಗಿದೆ. Adjectives reveal the properties and nouns reveal substance. ವಿಶೇಷಣಗಳು ಅವುಗಳ ಗುಣಗಳನ್ನು ಹೇಳಾಕತ್ತಾವ, ನಾಮಪದಗಳು ಆ ವಸ್ತುಗಳನ್ನು ಹೇಳಾಕತ್ತಾವ. ನಾವು ಇಲ್ಲಿಂದ ಈಗ ನಮ್ದು ಪ್ರಾರಂಭ ಮಾಡ್ಬೇಕಾಗಿದೆ. ದಿಸ್ ಈಸ್ ದ ಥಿಂಗ್
ವಿ ಜನರಲಿ ಎಕ್ಸ್ಪೀರಿಯನ್ಸ್. ಸಾಮಾನ್ಯವಾಗಿ ಆ ವಸ್ತು ಅಂತಂದ್ರ ನಾವು ನಾಮಪದಗಳಿಗೆ ವಸ್ತು ಅಂತೀವಿ, ವಿಶೇಷಣಗಳಿಗೆ ನಾವು ಗುಣಗಳಿಗೆ ವಿಶೇಷಣ ಅಂತ ಕರಿತೀವಿ ಸಾಮಾನ್ಯವಾಗಿ. ನಾವು ದೇರ್ ಇಸ್ ಅನದರ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾವ್. ಈಗ ನಮಗೆ ಇನ್ನೊಂದು ಅನುಭವ ಆಯ್ತು ನೋಡ್ರಿ, ಹೇಳ್ತಾರ ಕೇಳಿ. ವಿಚ್ ಆಲ್ಸೋ ವಿ ಹ್ಯಾವ್ ಟು ನೋಟಿಸ್. ಅದನ್ನು ಕೂಡ ನಾವು ಇಲ್ಲಿ ನಜರಿಗೆ ತರಬೇಕಾಗಿದೆ. ವೆನ್ ಐ ಸೇ ಎ ಫ್ಯಾಟ್ ಮ್ಯಾನ್, ಎ ಟಾಲ್ ಟ್ರೀ, ಎ ರೌಂಡ್ ಆಬ್ಜೆಕ್ಟ್ ಎಕ್ಸೆಟ್ರಾ, ದಿಸ್ ಇಸ್ ವಾಟ್ ಐ ಎಕ್ಸ್ಪೀರಿಯನ್ಸ್. ನೋಡ್ರಿ, ಅವ ದಪ್ಪನ ಮನುಷ್ಯ ಅದಾನ, ಅದು ಎತ್ತರ ಗಿಡ ಅದ, ಈ ವಸ್ತು ದುಂಡಗದ ಇಂತ ಹೇಳಿದಾಗ ನಮ್ಗೇನ್ ಅನುಭವ ಬರ್ತದ್ರಿ? ನಮ್ಗೇನ್ ಅನುಭವ ಬರ್ತದಂದ್ರ, ನಾವು ಐ ವಿಲ್ ಗಿವ್ ಯು ಅನದರ್ ಸೆಟ್ ಆಫ್ ವರ್ಡ್ಸ್. ಮತ್ತೊಂದು ಗುಂಪಿನ ಶಬ್ದಗಳ ಗುಂಪನ್ನು ಕೊಡ್ತೇವೆ ಅಂತ ನಾವು. ಐ ಸೇ ದೇರ್ ಈಸ್ ಎ ಗೋಲ್ಡನ್ ಬ್ಯಾಂಗಲ್. ನಾವೇನಂತೀವಿ? ಲಕ್ಷ ಕೊಟ್ಟು ಕೇಳ್ರೆ, ಇಲ್ಲಿ ಇದು ಈಗ ಒಂದ್ ಮಾತು ಹೇಳ್ತಾರಲ್ಲ, ಲಕ್ಷ ಕೊಟ್ಟು ಕೇಳ್ರಿ, ಇಲ್ಲ ಮುಂದೆ ತಿಳಿದಿಲ್ಲ ನಿಮಗ್. ಈಗ ಇನ್ನೊಂದು ಮಾತು ಹೇಳ್ತಾರ, ಅಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಇದು ಬಂಗಾರದ ಬಳೆ ಇದೆ ಅಂತೀವ್ ನಾವು. ಏನಂತೇವ್ರಿ? ಬಂಗಾರದ ಬಳೆ ಇದೆ ಅಂತೇವಿ. ಹಿಂದೊಮ್ಮೆ ಹೇಳೇ ನಿಮ್ನ ವಿಷಯ, ಯಾರಿಗಾರ ನೆನಪೈತೇನ? ಹೇಳ್ತಾರೇನು? ಬಂಗಾರದ ಬಳೆ ಅನ್ನುವಂತಾಗ ನಾಮಪದ ಯಾವುದು, ವಿಶೇಷಣ ಯಾವುದು? ಯಾರು ಹೇಳ್ತಾರೆ? ಬಂಗಾರ ವಿಶೇಷಣ ಆಗ್ತದ, ಬಳೆ ನಾಮಪದ. ಕಮಲಾ ಮೇಡಮ್ ಹೇಳಿದ್ರು ನೋಡಿ. ಮತ್ತೆ ಯಾರು ಹೇಳ್ತಾರೆ? ಅದೇರಪ್ಪ ಅದ ಅನ್ನೋರು ಬಿಡ್ರಿ, ಬೇರೆ ಏನ್ರ ಹೇಳೋದ್ರಿ? ದಿವ್ಯಾನಂದ್ರ, ನಾ ಹೇಳಿದ್ದೆ ಹಿಂದೊಮ್ಮೆ. ಮಂಜುನಾಥ್, ಅಪ್ಪರಿ ಬಂಗಾರನೂ ಆಗ್ಬೋದು. ಬಂಗಾರದ ಬಳೆ, ಬಂಗಾರದ ಬಳೆ ರೀ. ಅದರಿ ಏನ್ ವಿಶೇಷಣ ಯಾವ್ದು, ವಿಶೇಷ ಯಾವ್ದು ಅಂದ್ರೆ ನಾಮಪದ ಯಾವ್ದು? ಬಂಗಾರ ನಾಮಪದ ರಪ್ಪ, ಬಳೆ ವಿಶೇಷಣ. ಪ್ರವೀಣ್ ಅವ್ರು ಹೇಳಿದ್ರು. ಇವ್ರು ಯಾರು ಹೇಳಿ? ಪ್ರವೀಣ್ ಅಂತ ಬರ್ತಲ್ಲ, ಇದು ಅಶೋಕ್ ಮೋದಿ ರಪ್ಪ ಅವ್ರ. ಅಶೋಕ್ ಮೋದಿ ಅವ್ರು ಹೇಳಿದ್ರು ನೋಡ್ರಿ. ಅದನ್ನ ನಾ ಹೇಳಿದ್ದೆ ಹಿಂದ. ಅಲ್ಲಿ ಬಳಿ ಐತೋ ಬಂಗಾರ ಐತ್ರಿ, ನಾಮಪದಕ್ಕೆ ವಸ್ತು ಯಾವ್ದೈತಿ? ವಸ್ತು ಬಂಗಾರ ಐತ್ರಿ. ಬಂಗಾರ ನಾಮಪದ. ಬಳಿ ಆಕಾರ ಇರೋದ್ರಿಂದ ಬಳಿಗೆ ವಿಶೇಷಣ ಅನ್ಬೇಕು. ಈ ನಮ್ದು ಮಾಯಾ ಏನ್ ಮಾಡ್ತು, ನಮ್ಮನ್ನ ಉಲ್ಟಾ ಮಾಡೈತಿ ನೋಡ್ರಿ. ಇದ ನಮ್ಮ ಮಾಯಾ ತಲೆ ಕೆಡ್ಸಿದ್ದು. ಇದ್ದದ್ದನ್ನ ಮುಚ್ಚಾಕೈತಿ, ಇಲ್ಲದನ್ನ ತೋರ್ಸಾಕತೈತಿ. ಇದ್ದ ಬಂಗಾರವನ್ನ ವಿಶೇಷಣ ಮಾಡೈತಿ, ಇಲ್ಲದ ಆಭರಣ ತೋರ್ಸಾಕತೈತಿ. ಇದ್ದ ವಸ್ತುವನ್ನ ಮುಚ್ಚಾಕ್ತೈತಿ. ಅದು ಮಾಯಾ ಕಾರ್ಯ. ಹೇಳಿದ್ದೆ ನಾ ಹಿಂದೊಮ್ಮೆ. ಬಂಗಾರದ ಆಭರಣ ಅನ್ಬಾರದು ನಾವು, ಬಂಗಾರದ ಬಳಿ ಅನ್ಬಾರದು. ಬಳಿ ಆಕಾರದ ಬಂಗಾರ, ನೆಕ್ಲೇಸ್ ಆಕಾರದ ಬಂಗಾರ, ಹಿಂಗ ಅನ್ಬೇಕು ನಾವು. ಅದು ಅಂತೀವಿ ನಾವು, ಬಂಗಾರದ ಬಳಿ, ಬಂಗಾರದ ನೆಕ್ಲೇಸ್. ಇದು ಏನಾಗೈತಿ? ಉಲ್ಟಾ ಮಾಡೈತಿ. ಇದು ಗಂಡು ಹೋಗಿ ಹೆಣ್ಣು ಮಾಡೈತಿ, ಹೆಣ್ಣು ಹೋಗಿ ಗಂಡನ್ ಮಾಡೈತಿ. ನಾಮಪದ ಹೋಗಿ ವಿಶೇಷಣ ಮಾಡೈತಿ, ವಿಶೇಷಣ ಹೋಗಿ ನಾಮಪದ ಮಾಡೈತಿ. ಇದ ಮಾಯಾ ಕಾರ್ಯ. ಯಾರಿಗೂ ತಿಳಿಲಿಲ್ಲ? ಎಲ್ಲರಿಗೂ ತಿಳಿತ್ರೆ? ತಿಳಿದತ್ರಿ ಅಜರ್. ತಿಳಿತ. ಮುಂದೆ ಹೋಗೋಣ. ದೇರ್ ಇಸ್ ಎ ವುಡನ್ ಚೇರ್. ಇಲ್ಲಿ ಏನಂತೇವೆ ನಾವು? ವುಡನ್ ಚೇರ್, ಕಟ್ಟಿಗೆಯ ಕುರ್ಚಿ ಇದೆ. ಏನ್ ಅನ್ಬೇಕಾಗಿತ್ತು? ಕುರ್ಚಿ ಆಕಾರದ ಕಟ್ಟಿಗೆ ಇದೆ ಅನ್ಬೇಕಾಗಿತ್ತು. ಕಟ್ಟಿಗೆಯ ಕುರ್ಚಿ ಇದೆ. ವಿಶೇಷಣ ಹೋಗಿ ನಾಮಪದ ಆಗೈತಿ, ನಾಮಪದ ಹೋಗಿ ವಿಶೇಷಣ ಆಗೈತಿ. ಮಾಯಾ ನಮ್ಮನ್ನು ಉಲ್ಟಾ ಮಾಡಿ ನಿಂದಿರ್ತೈತಿ, ಗಜಂ ನಿಲ್ಸೈತಿ. ಗೋಲ್ಡನ್ ಬ್ಯಾಂಗಲ್, ಬಂಗಾರದ ಬಳೆ ಅಲ್ಲ, ಬಳೆ ಆಕಾರದ ಬಂಗಾರ. ವಿಚಾರ ಮಾಡ್ರಿ.
ವಿಚಾರ ಬಿಟ್ಟು ಏನೂ ಇಲ್ಲ ನಮ್ಮ ವೇದಾಂತದೊಳಗ. ವಿಚಾರ ಮಾಡಕ ನಾವು ಅಲ್ಲಿ ಅಂತೀವಿ. ನಾವು ತಲೆ ಮೇಲೆ ಕೈ ಇಡ್ರಿ, ಜ್ಞಾನ ಆಗ್ಬೇಕು, ಸಾಕು, ಮೋಕ್ಷ ಆಗ್ಬೇಕು. ಹಂಗಾಗುದಿಲ್ಲ. ವಿಚಾರ ಮಾಡ್ಬೇಕು. ಏನ್ರಿ ವೇದಾಂತ ವಿಚಾರ ಪ್ರಧಾನ ಅಂತ ಇದು ಅಂತಾರ. when I say what is the adjective and what is noun, golden bangle, when you say what is adjective, golden is adjective, bangle is noun. ಹಿಂಗ ನೀವು ಶಬ್ದ ಉಪಯೋಗ ಮಾಡಿದಾಗ ಬಂಗಾರ ವಿಶೇಷಣ ಆಗೈತಿ. ನಮ್ಮ ಇವ್ರು ಹೇಳಿದಂಗ, ಕಮಲಾ ಅವ್ರು ಹೇಳಿದಂಗ, ಹಾ ಬಂಗಾರ ವಿಶೇಷಣ ಆಗೈತಿ. ಬಳಿ ಏನಾಗೈತಿ, ನಾವು ನಾಮಪದ ಆಗ್ಯದ ವ್ಯವಹಾರದಾಗ. ಆಕ್ಚುಲಿ ಏನದ? And when I say wooden chair, wooden is adjective, chair is noun. Now in a particular case, when I say golden bangle, the adjective golden reveals a substance or property. ಬಂಗಾರದ ಅಂದಾಗ ಅದು ಏನು ವಸ್ತುವನ್ನ ತೋರ್ಸಾಕತ್ತೈತೋ, ಏನು ಗುಣ ತೋರ್ಸಾಕತ್ತೈತೋ? ಗುಣ ಗುಣ ಅಲ್ರಿ, ವಸ್ತು. ಬಂಗಾರ ಐತಲ್ಲೇ, ಬಂಗಾರ ಗುಣನೋ ವಸ್ತುನೋ? ಬಂಗಾರ ವಸ್ತು ಆಯ್ತ್ರಿ. ಬಂಗಾರ ವಸ್ತು ಅದ. ಬಳಿ ಏನದ? ಗುಣ ಅದ. ಆ ಬಂಗಾರದ ಗುಣ ಬಳಿ ಆಕಾರ ಐತಿ. ವಿಚಾರ ಮಾಡ್ಬೇಕ್ರಿ ಕಮಲಾ ಮೇಡಮ್. And when I say wooden chair, wooden is adjective, noun is chair. Now chair is noun. Now in this particular case, when I say golden bangle, the adjective golden reveals a substance or property. ಯಾವಾಗ ನಾನು ಬಂಗಾರದ ಬಳಿ ಅಂತೀನಿ, ಬಂಗಾರ ಅದು ವಸ್ತು ಐತೋ ಏನದು ಗುಣ ಐತೋ? ಅದು ವಸ್ತು ಅದ. ಎಲ್ಲಿ ನೋಡ್ತೀಯ ಅಲ್ಲಿ ಬಂಗಾರನ ಐತಿ. Even though the word is an adjective, here it is unique, peculiar case. The word golden refers to very substance of the bangle. Golden refers to the substance of the gold and not property. And when I say the wooden chair, the wooden word wooden is an adjective, but still it is not referring to the property at all. The wooden adjective means the substance is nothing but the wood. ಅಲ್ಲಿ ವಸ್ತು ಏನದರಿ? ಕಟಗಿ ಕುರ್ಚಿ ಅಂತೀವಿ. ಕುರ್ಚಿ ಐತೋ ಕಟಗಿ ಐತೋ? ಕಟಗಿ ಐತಿ. ಕುರ್ಚಿದ ಆಕಾರದ ಕಟಗಿ ಐತಿ. ವಸ್ತು ಏನದ? ಕಟ್ಟಿಗೆ ಅದ. ನಾವೇನಂತೇವಿ? ಕುರ್ಚಿ ಅಂತೀವಿ. ಅಸ್ಥಿ ಬಾತಿ ಪ್ರಿಯ ಇಲ್ದಂಗಾತು, ನಾಮರೂಪ ಎದ್ದು ಕುಣ್ಯಾಗತ್ತು, ಅದ ಮಾಯ. ಆ ಮಾಯಿಗೆ ನಾವು ಮಳ್ಳ ಆಗ್ಬಿಟ್ಟಿವಿ. ಅಸ್ಥಿ ಬಾತಿ ಪ್ರಿಯ ರೂಪ ಇದ್ದಂತ ಆತ್ಮನ ಮರ್ತ ಬಿಟ್ಟಿವಿ. ಇಲ್ಲದ ನಾಮರೂಪ ಖರೆ ಹಿಡ್ಕೊಂಡು ಕುಂತೀವಿ. ಸಂಸಾರ ಚಾಲು ಆಗೈತಿ, ಭ್ರಮ ಚಾಲು ಆಗೈತಿ. ಸಂಸಾರ ಅಂದ್ರೆ ಏನ್? ತಪ್ಪು ತಿಳುವಳಿಕೆ, ಭ್ರಮೆ, ಅಜ್ಞಾನ ಚಾಲು ಆಗೈತಿ. ಈಗ ಜ್ಞಾನ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಯಾವ್ದನ್ನ ವಿಶೇಷಣ ಅಂತ ತಿಳ್ಕೊಂಡಿವಿ ಅದನ್ನ ವಿಶೇಷ ಮಾಡ್ಬೇಕು. ಯಾವ್ದು ವಿಶೇಷ ಐತಿ ಅದನ್ನ ವಿಶೇಷಣ ಮಾಡ್ಬೇಕು. ಇಷ್ಟ ಕೆಲಸ. ನಾಮರೂಪಕ್ಕ ಮಿಥ್ಯ ಅನ್ಬೇಕು, ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಇರುವಂತದ್ದು ಐತಿ ಅನ್ಬೇಕು. ಇಷ್ಟ ಕೆಲಸ ಇರೋದು. ಇದನ್ನ ಬದಲಾವಣೆ ಮಾಡ್ಕೋಬೇಕು. ನಾಮರೂಪ ಹಿಡ್ಕೊಂಡ್ರೆ ಸಂಸಾರ ಪ್ರಾಪ್ತಿ ಆಗತಿ, ಅಸ್ಥಿ ಬಾತಿ ಪ್ರಿಯ ಹಿಡ್ಕೊಂಡ್ರೆ ಮೋಕ್ಷ ಆಗ್ತದ. ಇಷ್ಟ ಕೆಲಸ ಇರೋದು. And therefore, in a particular case, adjective reveals a substance and not the property. ಅಂದ್ರ ಇದರ ವಿಶೇಷಣ ಏನೈತಿ? ಅದೇ ವಸ್ತು ಅದ. ಬಂಗಾರದ ಬಳಿ ಅಂದಾಗ ಬಂಗಾರದ ವಸ್ತು ಅದ. ಅಲ್ಲಿ ಬಳಿ ವಸ್ತು ಇಲ್ಲ. ಬಳಿ ಬರೇ ನಾಮರೂಪ ಐತಿ. ಏನೈತಿ? ಬಂಗಾರನ ಐತಿ. ಬಳಿ ಆಕಾರದಾಗ ಬಂಗಾರ ಐತ್ರಿ. ಬಂಗಾರದ ಆಕಾರದ ಬಳಿ ಇಲ್ಲ. ನೋಡಿ, ವಿಚಾರ ಮಾಡ್ರಿ. ಇನ್ನೂ ತಿಳಿಲಾರ್ದವ್ರು ಯಾರು ಇದ್ರ ವಿಚಾರ ಮಾಡ್ರಿ. 11, 1, 8, 9 ಮಂದಿ ಅದಾರ. ಯಾಕೋ ಕಡಿಮೆ ಅದಾರ ಮಂದಿ. ಇರ್ಲಿ, ಇಂಪಾರ್ಟೆಂಟ್ ವಿಷಯ ಇತ್ತು. And therefore, in this particular case, adjective reveals the substance and not the property.
ಇಲ್ಲೇ ವಿಶೇಷಣ ನಾಮಪದಾನ ಹೇಳ್ಕೊಳಕತ್ತೈತಿ, ವಿಶೇಷವನ್ನ ಹೇಳ್ಕೊಳಕತ್ತದ. Whereas when I say tall person, adjective reveals the property. ಈಗ ಇನ್ನೊಂದು ವಾಕ್ಯ ಹೇಳ್ತೇವೆ, ಎತ್ತರನ ಮನುಷ್ಯ. ಇದ್ರಾಗ ಯಾವ್ದು ನಾಮಪದ, ಇದ್ರಾಗ ಯಾವ್ದು ವಸ್ತು? ಮನುಷ್ಯ ವಸ್ತು ರೀ, ಎತ್ತರ ಎತ್ತರ ಇದು ವರ್ಣನೆ ಮಾಡಕತ್ತೈತಿ, ಅದು ವಿಶೇಷಣ. ಮನುಷ್ಯ ಅನ್ನುವಂಥದ್ದು ನಾಮಪದ. ತಿಳಿತ್ರಿ? ಟಾಲ್ನೆಸ್, ಬಟ್ ವೆನ್ ಐ ಸಿ ಗೋಲ್ಡನ್ ಬ್ಯಾಂಗಲ್, ಅಬ್ಜೆಕ್ಟಿವ್ ರಿವೀಲ್ಸ್ ಸಬ್ಜೆಕ್ಟ್. ಯಾವಾಗ ನಾವು ಬಂಗಾರದ ಬಳಿಗೆ ಬಂದ್ವಿ, ಉಲ್ಟಾ ಮಾಡ್ಕೋಬೇಕು. ಎತ್ತರ ಮನುಷ್ಯಕ್ಕೆ ಬಂದ್ವಿ ಅಂದ್ರೆ ಕರೆಕ್ಟ್ ಹೇಳ್ತೀವಿ, ನಾಮಪದ ಯಾವ್ದು ವಿಶೇಷಣ ಯಾವ್ದು ಹೇಳ್ಬಿಡ್ತೀವಿ ನಾವು, ಅಲ್ಲೇನೂ ಸಂಶಯ ಇಲ್ಲ ನಮಗೆ. ಇದು ಬಂಗಾರದ ಬಳಿಯಾಗ ಆಯ್ತು ನೋಡಿ ಎಲ್ಲ ಇರೋದು ಸಮಸ್ಯೆ. ದೇರ್ ಫೋರ್ ರೂಲ್ ನಂಬರ್ 1, ಒಂದು ಕಾಯ್ದೆ ಮಾಡ್ತಾರೆ ಈಗ ಒಂದೇ ಏನಂದ್ರೆ, ಐ ವಾಂಟ್ ಟು ಕನ್ವೆ ಇಸ್ ದಟ್ ಅಡ್ಜೆಕ್ಟಿವ್ ಕ್ಯಾನ್ ರಿವೀಲ್ ಐದರ್ ಪ್ರಾಪರ್ಟಿ ಆರ್ ಅಡ್ಜೆಕ್ಟಿವ್ ಕ್ಯಾನ್ ರಿವೀಲ್ ಸಬ್ಸ್ಟೆನ್ಸ್, ಬೋತ್ ಪಾಸಿಬಿಲಿಟೀಸ್ ಆರ್ ದೇರ್. ಅಂದ್ರೆ ಏನು ಒಂದು ಸಾಧ್ಯತೆ ಆತಪ್ಪ ಅಂದ್ರೆ, ಕೆಲವು ಕಡೆ ವಿಶೇಷಣ ವಸ್ತುವನ್ನ ಎತ್ತಿಕೊಡ್ತದ, ಕೆಲವು ಕಡೆ ವಿಶೇಷಣ ಏನ್ ಮಾಡ್ತದ, ಬರೀ ಅದರ ಗುಣವನ್ನು ಹೇಳಿಕೊಡ್ತದ. ಉದಾಹರಣೆ ಯಾವುದು? ಗುಣ ಹೇಳುವ ಉದಾಹರಣೆ ಯಾವುದು? ಎತ್ತರವಾದ ಮನುಷ್ಯ. ಇಲ್ಲಿ ವಿಶೇಷಣ ಏನ್ ಮಾಡ್ತದ? ಗುಣ ಹೇಳಿಕೊಡ್ತದ. ಬಂಗಾರದ ಬಳೆ, ಇದ್ರಾಗ ವಿಶೇಷಣ ಯಾವುದು? ಬಂಗಾರದ. ಆ ಬಂಗಾರದ ವಿಶೇಷಣ ಏನ್ ಮಾಡ್ತೈತಿ? ಅದನ್ನ ನಾಮಪದ ಅನಿಸ್ಕೊಳ್ತದ. ಇಷ್ಟು ವಿಚಾರ ಮಾಡ್ಬೇಕು ನೋಡ್ರಿ. ಒಮ್ಮೆ ವಿಶೇಷಣ ನಿಮಗೆ ನಾಮಪದ ತೋರಿಸ್ಕೊಡ್ತದ, ಒಮ್ಮೆ ನಾಮಪದ ನಿಮಗೆ ನಾಮಪದ ಅದನ್ನ ಏನ್ ಮಾಡ್ತದ? ಅದು ತೋರಿಸ್ಕೊಡ್ತದ. Similarly, when I say golden bangle, the word bangle is noun. The word bangle is a noun. The word bangle is noun. But the beauty, even though the word bangle is noun, really speaking, it doesn't reveal the substance at all. But there is a substance called bangle. There is no substance called bangle. There is only a substance called gold. ಬಂಗಾರದ ಬಳೆ ಅಂದಾಗ ಆ ಬಳೆ ಅನ್ನುವಂಥದ್ದು ನಾಮಪದ ನೀವು ಅಂದ್ರಿ ಅಂದ್ರ, ಆ ಬಳೆ ಅನ್ನೋದಿಲ್ಲ. ಇಲ್ಲ, ಅಲ್ಲಿ ಏನೈತಿ? ಮುಟ್ಟಿದ್ರೆ ಬಂಗಾರನ ಐತಿ. ಇಲ್ಲಿ ಏನಾಯ್ತು? ಆ ವಿಶೇಷಣ ಏನದ ಅದು ನಿಮಗೆ ನಾಮಪದವನ್ನ ತೋರಿಸ್ಕೊಳಾಗತ್ತದ, ಆ ವಸ್ತುವನ್ನ ತೋರಿಸ್ಕೊಳಾಗತ್ತದ. ದೇರ್ ಇಸ್ ನೋ ಸಬ್ಸ್ಟೆನ್ಸ್ ಕಾಲ್ಡ್ ಬ್ಯಾಂಗಲ್. ಅಲ್ಲಿ ಏನೈತಿ? ಬಂಗಾರ ಅಷ್ಟೇ ಐತಿ, ಬ್ಯಾಂಗಲ್ ಅನ್ನೋದು ಇಲ್ಲ. ಇಲ್ಲ, ನೀವಲ್ಲಾಗತ್ತೀರಿ. ಅಲ್ಲಿ ಏನೈತಿ? ಬಂಗಾರ ಅಷ್ಟೇ ಅದ. ದೇರ್ ಇಸ್ ಓನ್ಲಿ ಒನ್. There is no substance called bangle. There is only one substance called gold. Bangle is a noun, but still it doesn't reveal the substance. ಅಲ್ಲಿ ಬ್ಯಾಂಗಲ್ ಐತೆ, ಅದು ನಾಮಪದ ಅದ, ಬಟ್ ಇಟ್ ಸ್ಟಿಲ್ ಡಸಂಟ್ ರಿವೀಲ್ ದ ಸಬ್ಸ್ಟೆನ್ಸ್. ಅದು ಆ ವಸ್ತುವನ್ನು ತೋರಿಸ್ಕೊಡೋದಿಲ್ಲ. ಯಾವುದು? ಆ ಬಳೆ ಅನ್ನುವಂಥ ಶಬ್ದ ವಸ್ತುವನ್ನು ತೋರಿಸ್ಕೊಡೋದಿಲ್ಲ. ಇಫ್ ಬ್ಯಾಂಗಲ್ is not a substance, then it reveals what? It reveals what? You analyze. ಏನ್ ಹೇಳ್ಕೊಡ್ತೈತೆ ಹಂಗಾರ? ಇದು ಬಳಿ ಅನ್ನೋದು ಏನು ವಸ್ತುವನ್ನು ಹೇಳ್ಕೊಡೋದಿಲ್ಲ ಅಂದ್ರೆ ಏನ್ ಹೇಳ್ಕೊಡ್ತದ? Gold, when it is in a particular form or shape, when the gold is in a particular form or shape, that shape alone is called bangle. ಅದೇನು ನಾಮರೂಪ ಐತಲ್ಲ, ಅದಕ್ಕೆ ನಾವು ಬಳಿ ಅನ್ನಾಗತ್ತೀವಿ. The particular shape. Similarly, when you say wooden chair, there is no substance called chair. ಕಟ್ಟಿಗೆ, ಅಲ್ಲೇ ಕಟ್ಟಿಗೆ ಕುರ್ಚಿ ಅಂದಾಗ ಅಲ್ಲಿ ಕುರ್ಚಿ ಇಲ್ಲ, ಅಲ್ಲಿ ಕಟ್ಟಿಗೆ ಐತಿ. ಕುರ್ಚಿ ಆಕಾರದಾಗ ಕಟ್ಟಿಗೆ ಐತಿ. A particular shape. Similarly, when you say wooden chair, there is no substance called chair. ಅಲ್ಲೇ ಕಟ್ಟಿಗೆ ಅನ್ನುವ ಚೇರ್ ಅನ್ನುವಂಥದ್ದು ಇಲ್ಲ, ವಸ್ತು ಏನದ? ಕಟ್ಟಿಗೆ ಅದಾವ. ಚೇರ್ ಈಸ್ ಇನ್ ದ ನೇಮ್ ಆಫ್ ಎ ಪರ್ಟಿಕ್ಯುಲರ್ ಶೇಪ್ ಅಲೋನ್. ಅಂದ್ರೆ ಚೇರ್ ಎಲ್ಲಿ ಐತೆ ಅಂದ್ರೆ ಕೇವಲ ನಾಮ ರೂಪ, ಅಲ್ಲಿ ವಸ್ತು ಇರುವುದು ಕಟ್ಟಿಗೆ ಪಳಿ ಅದಾವ. ವಾಟ್ ಇಸ್ ದ ನೇಮ್ ಆಫ್ ದ ಸಬ್ಸ್ಟೆನ್ಸ್? Chair is not the name of substance. ಚೇರ್ ಅನ್ನೋದು ಇಲ್ಲ, ಅದು ಕೇವಲ ನಾಮರೂಪ. ಅಲ್ಲಿ ಏನದ ವಸ್ತು? ಅಲ್ಲೇ ಕಟ್ಟಿಗೆ ಫಳಿ ಅದಾವ, ಜೋಡಿಸ್ಯಾರ, ಒಂದು ನಮೂನಿ ಒಂದು ಆಕಾರದಾಗ ಜೋಡಿಸ್ಯಾರ. ನೇಮ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ವಾಟ್? ವುಡ್ ಅಲೋನ್. ಅಲ್ಲಿ ವಸ್ತು ಯಾವ್ದದ? ಕಟ್ಟಿ ಒಂದದ. ಚೇರ್ ಈಸ್ ನಾಟ್ ದಿ ನೇಮ್ ಆಫ್ ದ ಸಬ್ಸ್ಟೆನ್ಸ್. ಯಾರಿಗಾರ ಸ್ವಲ್ಪ ವಜ್ಜ ಅನ್ಸಾಕತ್ತೇನ್ರಿ ಇದು ವಿಷಯ? ಯಾರಿಗಾರ ವಿಷಯ ವಜ್ಜ ಅನ್ಸಾಕತ್ತೈತ? ತಿಳಿಯಾಗತ್ತೈತಿಲ್ರಿ? ತಿಳಿತೈತ್ರಿ. ಕಠಿಣ ಅದೇನ್ರಿ? ಇಲ್ರಿ. Name the substance is what? Wood alone is a substance.
ಕಟ್ಟಿಗೆ ಕುರ್ಚಿದಾಗ ವಸ್ತು ಏನೈತ್ರಿ? ಕುರ್ಚಿ ಐತೋ ಏನ್ ಕಟ್ಟಿಗೆ ಐತೋ? ಕಟ್ಟಿಗೆ ಎಲ್ಲಿ ನೋಡ್ತೀರಿ? ಕಟ್ಟಿಗೆ ಕುರ್ಚಿ ಮುಟ್ ನೋಡ್ರಿ, ಎಲ್ಲಿ ಮುಟ್ತೀರಿ? ಕಟ್ಟಿಗೆನದ. ಕುರ್ಚಿ ಎಲ್ಲೈತಿ? ನಿಮ್ ತಲೆಯಾಗ ಐತಿ ಕುರ್ಚಿ. ನಾಮರೂಪ ಅಲ್ಲಿ ಇಲ್ಲ. ಇಲ್ಲ, ಏನ್ ಮುಟ್ಟಿ ನೋಡ್ತೀರಿ? ಎಲ್ಲಾ ಕಟ್ಟಿಗೆನ ಐತಿ. ಮತ್ತ ಕುರ್ಚಿ ಅನ್ನಗತ್ತೀರಿ, ಎಲ್ಲೈತಿ ಕುರ್ಚಿ? ನಿಮ್ ತಲೆಯಾಗ ಐತಿ ಕುರ್ಚಿ. ಮಣ್ಣಿನ ಗಡಿಗೆ ತಗೊಂಡು ಮುಟ್ರಿ, ಗಡಿಗೆ ಗಡಿಗೆ ಅಂತ. ಎಲ್ಲಿ ಮುಟ್ತೀರಿ ನೀವು? ಗಡಿಗೆ ಮುಟ್ತಿರೋ ಮಣ್ಣು ಮುಟ್ತಿರೋ? ಮಣ್ಣ ರೀ ಮಣ್ಣು ಮುಟ್ತೀರಿ. ಗಡಿಗೆ ಮುಟ್ರಿ, ಗಡಿಗೆ ಎಲ್ಲೈತಿ? ಗಡಿಗೆ ಒಂದು ಗಡಿಗೆ ಎಲ್ಲಿ ಯಾಕೆ ಮುಟ್ಟಿದ್ರು ಮಣ್ಣ ಇರ್ತೈತಿ. ಹಾ? ಎಲ್ಲಿ ಮುಟ್ಟಿದ್ರು ಮಣ್ಣ ಇಲ್ಲೇ ಇಲ್ರಿಪ್ಪ. ಗಡಿಗೆ ಅನ್ನೋದು ಇಲ್ಲ. ಇಲ್ಲ, ಹಾ, ಅದು ತಿಳ್ಕೊಡ್ರಿ. ಹಂಗ ಈ ಶರೀರ ಅನ್ನೋದಿಲ್ಲ, ಜಗತ್ ಅನ್ನೋದಿಲ್ಲ ಅಂತಾರ. ಅಲ್ಲಿ ಬರ್ತೈತಿ ವಜ್ಜ. ಮತ್ ನಗ್ತಿರಲ್ರಿ, ಇಲ್ಲ ಅಂತೀರಿ ಶರೀರ ನಕ್ರಿ ಹ್ಯಾಂಗ ಅಂತ ಕೇಳ್ತಿರನ? ಇದ ಮಜಾ ಇರೋದು. ಟೂಕಿ ಹಗರ್ಕ ಕರ್ಕೊಂಡು ಹೋಗ್ತಾರ ನೋಡ್ರಿ ನಿಮ್ಮನ್ನ. ಅಲ್ಲಿ ಕೇವಲ ನಾಮರೂಪದ ಸರ್ ಅದ ಚಕ್ಕಡಿ ಅನ್ನುವಂಥದ್ದು ಇಲ್ವೇ ಇಲ್ಲ ಸರ. ಏನ್ ಹಿಡಿದ್ರು ನಗ, ಮೂಕ, ಏನಿಲ್ಲ. ಗಾಳಿ, ಕಟ್ಟಿಗೆನಾದ ಹೊರತು ಆ ಆಕಾರವಾಗಿ ಚಕ್ಕಡಿ ಅಂತ. ಚಕ್ಕಡಿ ಐತಿ. ಅದ ಮುಟ್ಟಾಕ್ ಹೋದ್ರ ಬೇರೆ ಬೇರೆ ಅಂಗಗಳನ್ನ ಮುಟ್ತವ್ರಿ. ಅದಂದ್ರೆ ಶರೀರ ಕೂಡ ನುಡಿ ಮಾತ್ರದಲ್ಲಿ ಐತಿ. ಏನ್ ಮುಟ್ಟಿದ್ರು ಕೈ, ಕಾಲ, ಮೂಗ, ಎದಿ, ನಾಲಿಗೆ ಇವನ್ನ ಮುಟ್ಕೋತಾವ್ರಿ. ಸರಿ ಅಂತಾರ ಅವ್ರ ಮುಂದ. ಗೋಲ್ಡ್ ವೆನ್ ಇಟ್ ಇಸ್ ಇನ್ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಶೇಪ್, ವೆನ್ ದ ಗೋಲ್ಡ್ ಇಸ್ ಇನ್ ಎ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಶೇಪ್, ದಟ್ ಶೇಪ್ ಅಲೋನ್ ಈಸ್ ಕಾಲ್ಡ್ ಬ್ಯಾಂಗಲ್. ಅದೇನದ ಬಂಗಾರ ಯಾವ್ದರ ಒಂದು ಆ ಬಳಿ ಆಕಾರದಾಗ ಇರುವಂತ ಬಂಗಾರಕ್ಕೆ ನಾವೇನಂತ ಬಂಗಾರದ ಬಳಿ ಅಂತೀವಿ. ಬಳಿ ಆಕಾರದ ಬಂಗಾರ ಅನ್ಬೇಕಾಗಿತ್ತು, ನಮಗದು ಮಾಯೆಯಿಂದ ಉಲ್ಟಾಗ್ಯದ. ಅದ ಮಾಯಾ ಮಾಡಿದ ಕೆಲಸ. ಅಘಟನಾ ಪಟಿಯಸಿ ಮಾಯಾ ಮಾಡಿದ ಭಾರೆ ಇದ. ಸಿಮಿಲರ್ಲಿ ವೆನ್ ಯು ಸೇ ಗೋಲ್ಡನ್ ರಿಂಗ್, ಈಗ ಬಂಗಾರದ ಉಂಗುರ ಅಂದ್ರಿ. ಬಂಗಾರದ ಉಂಗುರ ಅಂದಾಗ ಅಲ್ಲಿ ಬಂಗಾರ ಐತೋ ಉಂಗುರ ಐತೋ? ಬಂಗಾರ ಬಂಗಾರ ಉಂಗುರದ ಆಕಾರ ಬಂಗಾರ ಐತೋ ಏನ ಬಂಗಾರದ ಆಕಾರ ಉಂಗುರ ಐತೋ? ಉಂಗುರದ ಆಕಾರ ಬಂಗಾರ ಐತಿ. ಉಂಗುರದ ಆಕಾರ ಬಂಗಾರ ಐತಿ ಅಂದ್ರೆ ಉಂಗುರ ಅನ್ನೋದು ನಾಮರೂಪ, ಅದು ಮಿಥ್ಯ ಐತಿ. ಆ ಬಂಗಾರ ಅನ್ನೋದು ಅಸ್ಥಿಭಾತಿ ಪ್ರಿಯ ರೂಪದಿಂದ ಬಂಗಾರ ಐತಿ. ಬಂಗಾರ ಅನ್ನೋದು ಇದು ನಾಮಪದ. ಉಂಗುರ ಅನ್ನೋದು ಇದು ವಿಶೇಷಣ ಆಗ್ಬೇಕು. ಅದು ಏನಾಗೈತಿ? ನಮ್ಮ ಉಂಗುರ ಅನ್ನೋದು ನಾಮಪದ ಆಗೈತಿ, ಬಂಗಾರ ಅನ್ನೋದು ವಿಶೇಷಣ ಆಗಿದೆ. Chair is not the name of the substance. Name of the substance is what? Wood alone, and therefore I find bangle is a form, chair is a form, ring is a form. ಬಂಗಾರ ಬಳಿ ಅನ್ನೋದು ಒಂದು ನಾಮರೂಪ. ಈ ಕುರ್ಚಿ ಅನ್ನೋದು ಒಂದು ನಾಮರೂಪ. ಒಂದು ಬಳಿ ಅನ್ನೋದು, ಒಂದು ಉಂಗುರ ಅನ್ನೋದು, ಇವೆಲ್ಲ ನಾಮರೂಪ. ಅಲ್ಲಿ ಏನದ? ಸೊ even though bangle etc. are known, these are peculiar nouns which are revealing only the form which is a property. ನೋಡ್ರಿ, ನೀವೇನ್ ನಾಮಪದ ಅಂತೀರಿ, ಅವು ಗುಣಗಳನ್ನು ತೋರ್ಸ್ಕೊಳಕತ್ತಾವ. therefore golden bangle when you say, ಬಂಗಾರದ ಒಂದು ಬಳೆ ಅಂತ ನೀವು ಯಾವಾಗ ಅಂತೀರಿ, the adjective is revealing what? ಇಲ್ಲೇ ವಿಶೇಷಣ ಆದಂತ ಬಂಗಾರ ನಿಮಗ ವಿಶೇಷವನ್ನ ತೋರ್ಸಾಕತ್ತದ. ಸಬ್ಸ್ಟನ್ಸ್ ನೌನ್ ಈಸ್ ರಿವೀಲಿಂಗ್ ವಾಟ್? ಎ ಪ್ರಾಪರ್ಟಿ. ಆ ನಾಮಪದ ಅಲ್ಲೇ ಗುಣವನ್ನ ತೋರಿಸ್ಕೊಳಾಗತ್ತದ, ವಿಶೇಷಣ ವಸ್ತುವನ್ನ ತೋರಿಸ್ಕೊಳಾಗತ್ತದ. ಸೊ ವಿ ಹ್ಯಾವ್ ಟೂ ಎಕ್ಸಾಂಪಲ್ಸ್. ಇನ್ ಎಕ್ಸಾಂಪಲ್ ನಂಬರ್ 1, tall tree, tall adjective reveals a property, noun reveals substance. When I say golden bangle, adjective reveals substance, the word reveals the property. Bangle reveals not the substance but the particular form. That is why when form is changed, bangle is gone. ಈಗ ಅದನ್ನು ಕರಗಿಸಿದ್ರಿಪ್ಪ, ಬಂಗಾರದ ಬಳಿ ಕರಗಿಸಿದ್ರಿ, ಏನಾಯ್ತು? ನಾಮರೂಪ ಹೋತು. ಬಂಗಾರ ಏನ್ರ ಹೋತನೋ? ಇಲ್ಲ, ಬಂಗಾರ ಅಲ್ಲೇ ಐತಿ. ಮೊದಲ ಬಂಗಾರ ಬಳಿ ಆಕಾರದಾಗಿತ್ತು, ಈಗ ಒಂದು ಮುದ್ದೆ ಆಕಾರದಾಗ ಕುಂತು ಕರಗಿಸಿದ ಮೇಲೆ. ಬ್ಯಾಂಗಲ್ ಇಸ್ ಗಾನ್. ವೆನ್ ಫಾರ್ಮ್ ಇಸ್ ಚೇಂಜ್ಡ್, ಬ್ಯಾಂಗಲ್ ಇಸ್ ಗಾನ್. ಬಳಿ ಹೋತು, ಬಂಗಾರ ಹೋತೇನೋ ವಿಚಾರ ಮಾಡ್ರಿ. Therefore the word bangle refers to property.
ಆದ್ರಿಂದ ಆ ಬಳಿ ಅನ್ನೋದು ಏನದ ಅದಕ್ಕೆ ವಿಶೇಷಣ ಅನ್ಬೇಕು, ಅಲ್ಲಿರುವಂತ ವಸ್ತು ಏನದ ಬಂಗಾರ ಅದಕ್ಕೆ ನಾಮಪದ ಅನ್ಬೇಕು. And therefore what Vedanta says is adjective can reveal either property or a substance. Similarly, noun can reveal either property or something. Should I remind you the 4 examples? ಅಂತಾರ. ಈ 4 ಉದಾಹರಣೆಗಳನ್ನ ನಿಮಗ ನೆನಪು ಮಾಡಿಕೊಡ್ತೇನೆ ಅಂತ. Adjective revealing property. What is the example? Tall. ಎತ್ತರವಾದ ಮನುಷ್ಯ ಅಂತಂದಾಗ ಎತ್ತರ ಅನ್ನೋದು ಇದು ವಿಶೇಷಣ ಅದ, ಆ ಮನುಷ್ಯ ಅನ್ನೋದು ವಿಶೇಷ್ಯ ಅದ. ಆಮೇಲೆ ಇನ್ನೊಂದು ಏನದ, ಬಂಗಾರದ ಬಳೆ ಅಂದಾಗ ಇಲ್ಲಿ ಬಂಗಾರ ಏನದ ನಾಮಪದ ಆಗ್ಯದ, ಬಳೆ ಅನ್ನೋದು ಇದ್ರಾಗ ಏನಾಗೈತಿ ವಿಶೇಷಣ ಆಗ್ಯದ. What is the example of noun revealing the substance? Tree. What is the example noun revealing the property? Bangle. So now we have come to these 4 points. Now having come to this, Vedanta tells at this 2000, 3000 years ago, they analyzed all these things. 2000-3000 ವರ್ಷದಿಂದ ಈ ಜ್ಞಾನಿಗಳು ವೇದಾಂತ ಬಲ್ಲವರು ಇದನ್ನ ವಿಚಾರ ಮಾಡಿ ಅವಾಗ ಬರೆದಿಟ್ಟಾರೆ ಇದನ್ನು. Now Vedanta comes to this world. All this is only example. ಈಗೇನಾದ ವೇದಾಂತ ಹೇಳ್ತಾರೆ ನಿಮಗೆ, ಇದು ಹಂಗ ನಿಮ್ಗೆ ಉದಾಹರಣೆ ಕೊಟ್ಟು ಹೇಳಾಕತ್ತಾರ. Now only we are coming to the original. When I express the word, I say here is a book, here is a fan, there is a wall, there is a man, there is a woman. So when I experience the word, I refer to everything. There is a man, there is a woman, there is a table, there is a chair, there is a common. What is common to all of them? ಅಲ್ರಿ, ಈ ಜಗತ್ನಾಗ ವಸ್ತುಗಳನ್ನು ನೋಡಿದಾಗ ಏನಂತೀವ್ರಿ ನಾವು? ಇಲ್ಲಿ ಪುಸ್ತಕ ಅದ, ಇಲ್ಲಿ ಫ್ಯಾನ್ ಅದ, ಇಲ್ಲಿ ಗೋಡೆ ಅದ, ಇಲ್ಲಿ ಮನುಷ್ಯ ಅದನ, ಇಲ್ಲೊಬ್ಬ ಹೆಣ್ಮಗಳದಾಳ. ಹಿಂಗ ನಾವು ನಮ್ಮ ಅನುಭವನ ಹೇಳ್ಕೊಂತ ಹೋಗ್ತೀವಿ. ಈ ಹೇಳುವಂತ ಮಾತಿನೊಳಗ ಎಲ್ಲದರಾಗೂ ಕಾಮನ್ ಸಾಮಾನ್ಯವಾಗಿರುವಂತ ಮಾತು ಏನದರಿ? ಅದ 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 ಅನ್ನೋದೈತಲ್ಲ, ಅದ ಆತ್ಮ. ಏನೈತಲ್ಲ ಅದು ಅನಾತ್ಮ. ಅದ ಅದ ಏನದ ಅದು ಆತ್ಮ. ಅದು ಮೂರು ಕಾಲದಲ್ಲಿ ಬದಲಾವಣೆ ಆಗಿಲ್ಲ. ಅದ ಅನ್ನೋದು ಯಾವಾಗ್ಲೂ ಐತ್ ನೋಡ್ರಿ. ಅದ ಅದ ಅನ್ನೋದು ಏನೈತಿ, ದಟ್ ಈಸ್ನೆಸ್ ರೆಫರ್ಸ್ ಟು ದಿ ಎಕ್ಸಿಸ್ಟೆನ್ಸ್ ಆಫ್ ವರ್ಲ್ಡ್. ಆ ಇರುವಿಕೆ ಏನದ ಅದ ನಿಜವಾದ ಇರುವಿಕೆ, ಸದ್ರೂಪ. ಮತ್ತ ಅವು ಉಳಿದ್ಬಿಟ್ಟು ಅದನ್ನ ಬಿಟ್ಟು ಆ ಇರುವಿಕೆ ಬಿಟ್ಟು ಉಳಿದದ್ದು ಏನದ ಅದು ಎಲ್ಲಾ ಮಿಥ್ಯ ಐತಿ, ಅದು ಸುಳ್ಳದ, ಅದು ಅನಾತ್ಮ. When I say there is a clock, ನಾ ಹೇಳ್ತೀನಿ ಇಲ್ಲೇ ಒಂದು ಗಡಿಯಾರ ಇದೆ. ಗಡಿಯಾರ ಇದೆ ಅಂದಾಗ ಗಡಿಯಾರ ಏನದ ನಾಮರೂಪ ಅದ. ಇದೆ ಅನ್ನೋದು ಏನದ ಅದು ಅಸ್ಥಿಭಾತಿ ಪ್ರಿಯ ರೂಪದಿಂದ ಇರುವಂತ ಬ್ರಹ್ಮ ವಸ್ತು. ಕಣ್ಣಿಗೆ ಕಾಣದಂತ ಪರಮಾತ್ಮ ನನ್ನ ಕೈಯಾಗ ತಂದು ಕೊಟ್ರಿ. ಈಗ ಇದೆ ಇದೆ ಅನ್ನೋದು ಹಿಡ್ಕೊಟ್ರಿ ಗಟ್ಟ, ಅದನ್ನು ಬಿಡಬೇಡ. The clock is existent. When I say there is a planet, the planet is existent. Therefore, every existent. When I say there is a planet, the planet is existent. Therefore, every object that I experience is what type of object? It is an existent object. ಗಿಡ ಇದೆ, ಮನುಷ್ಯ ಇದ್ದಾನೆ, ಸ್ತ್ರೀ ಇದ್ದಾಳೆ, ಗಿಡ ಇದೆ, ಮರ ಇದೆ, ಮೊಬೈಲ್ ಇದೆ, ಗ್ಲಾಸ್ ಇದೆ, ಪುಸ್ತಕ ಇದೆ, ಪೆನ್ ಇದೆ. ಆ ಇದೆ ಇದೆ ಅನ್ನೋದು ಬ್ರಹ್ಮನ ಅಂಶ. If I say, some of you may say, I see you, hello. That is a controversy statement. That is why I didn't ask you hello. Do you see horn on your head? You don't see. Why you don't see? Because it is not existent. ನಿಮ್ ತಲೆ ಮ್ಯಾಗ ಕೂದಲ ನಿಮ್ಗೆ ಇದು ಕಾಣಾಕತ್ತಾವ, ಕೋಡ್ ಏನಾರ ಕಾಣಾಕತ್ತಾವನ್ರಿ? ಇಲ್ಲ. ನನ್ ತಲೆ ಮ್ಯಾಗ ಏನಾರ ಕೋಡ್ ಕಾಣಾಕತ್ತಾವ? ಇಲ್ಲ. ಕೋಡ್ ಇಲ್ಲ ಇಲ್ಲ ಕಾಣ್ತೈತಿ ಅಂತ? ಇಲ್ಲ ಇಲ್ಲ, ಕೋಡ ಇಲ್ಲ. ಆದ್ರಿಂದ ಕೋಡು ಅದು ನಾನ್ ಎಕ್ಸಿಸ್ಟೆಂಟ್, ಅದು ಇಲ್ಲ. ಇಲ್ಲ ಅನ್ನೋದು ಒಂದು, ಯಾವಾಗ್ಲೂ ಇದೆ ಅನ್ನೋದು ಒಂದು. Whereas you see my head because it is existent. ತಲೆ ಐತಿ ಐತಿ, ತಲೆ ಐತಿ. Therefore, everything that you experience in the world is existent object.
ಜಗತ್ನಾಗ ಯಾವ ವಸ್ತು ನಿಮ್ಗೆ ಅನುಭವಕ್ಕೆ ಬರ್ತತಿ ಅದು ಮೊದಲು ಇದ್ಕೊಂಡಿದ್ರೆ ನಿಮ್ಗೆ ಅನುಭವಕ್ಕೆ ಬರ್ತದ. ಆ ಇರುವಿಕೆ ಏನದ ಅದೇ ಆತ್ಮ. ಎವ್ರಿಥಿಂಗ್ ಇಸ್ ಎಕ್ಸಿಸ್ಟೆಂಟ್. ಇನ್ ಸಂಸ್ಕೃತ ದೇಶೇ ಸನ್ ಘಟಃ ಸನ್ ಪಟಃ ಸನ್ ಪತ್ರಂ ಸನ್ ಪುರುಷಃ ಸನ್ 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 ಅಂತ. ಸನ್ ಅಂದ್ರೆ ಸತ್ತು ಅನ್ನಂಗ. ದಟ್ ಮೀನ್ಸ್ ಎಕ್ಸಿಸ್ಟೆಂಟ್ ಆಬ್ಜೆಕ್ಟ್. ಈಗೇನ್ ಬಂದ್ರು ಇರುವಿಕೆಯನ್ನ ಹೇಳ್ಕೊಟ್ರು. ಆ ಇರುವಿಕೆ ಏನದು ಅದು ಆತ್ಮನ ಲಕ್ಷಣ. ಇನ್ನೊಂದ್ ಏನದ ಇರುವಿಕೆ ಆದ್ಮ್ಯಾಗ ಅರಿಯುವಿಕೆ ಮತ್ತು ಆನಂದವನ್ನ ಹೇಳ್ಬೇಕು. ಮತ್ತ ಆ ವಿಷಯವನ್ನ ನಾಳೆ ನೋಡೋಣ ಅನ್ನುವಲ್ಲಿಗೆ 9:31 ಆಯ್ತು. ಆ ವಿಷಯವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಗ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ಯಾರಾದ್ರೂ ಮಂಗಳಾಚರಣೆ ಮಾಡ್ರಿ. ಯಾರ ಅರ್ಥಪದ ಹೇಳ್ರಿ, ದಯವಿಟ್ಟು ಪಟ್ನ ಹೇಳ್ರಿ. ಮಾತಾಜಿಯವ್ರು ಹೇಳ್ರಿ, ಯಾರು ಹೇಳ್ರಿ, ಲೇಟ್ ಮಾಡಬಾರ್ದು. ಓಂ ನಮಃ ಶಿವಾಯ. ಜಯತು ಗುರು ನಿನ್ನ ಸ್ಮರಣವು ಪಾಪಹರಣವು ಪಾಡುವೆ ಮಂಗಲವಾ. ಜಯತು ಜಯ ಗುರುವರ ಶ್ರೀ ಗುರು ಚರಣ ಭವ ಭಯಹರಣ. ಶ್ರೀ ಗುರು ಚರಣ ಭವ ಭಯಹರಣ. ಪಾವನ ವಿಧೂತ ಪುಣ್ಯ ಪ್ರದಾತ ಬೇಗನೆ ಬಾರಯ್ಯ ಭವ ಬಾಧೆ ಬಿಡಿಸಯ್ಯ. ಬೇಗನೆ ಬಾರಯ್ಯ ಭವ ಬಾಧೆ ಬಿಡಿಸಯ್ಯ. ನೀಯನ್ನ ಭಾಗ್ಯವಯ್ಯ ಭಾಗ್ಯವಯ್ಯ ಭಾಗ್ಯ ನೀನಯ್ಯ. ಜಯತು ಜಯ ಗುರುವರ ತನು ಮನ ಧನಕ್ಕೆ ಒಡೆಯನು ನೀನೆ. ತನು ಮನ ಧನಕ್ಕೆ ಒಡೆಯನು ನೀನೆ. ಜೀವ ಕೋಟಿಯ ಅಂತರಾತ್ಮನೆ ಅಜ್ಞಾನ ಕಳೆಯಯ್ಯ ಸುಜ್ಞಾನ ನೀಡಯ್ಯ. ಅಜ್ಞಾನ ಕಳೆಯಯ್ಯ ಸುಜ್ಞಾನ ನೀಡಯ್ಯ. ನೀಯನ್ನ ದೇವರಯ್ಯ ದೇವರಯ್ಯ ದೇವ ನೀನಯ್ಯ. ಜಯತು ಜಯ ಗುರುವರ ಭಕ್ತ ಮನೋಂಬುಜ ವಾಸ ಪ್ರಕಾಶ. ಭಕ್ತ ಮನೋಂಬುಜ ವಾಸ ಪ್ರಕಾಶ. ಮಾರಹರಣಿ ಸಿದ್ಧಾರೂಢೇಶ. ಹರಸುತ ಬಾರಯ್ಯ ನಗೆ ಮುಖ ತೋರಯ್ಯ. ಹರಸುತ ಬಾರಯ್ಯ ನಗೆ ಮುಖ ತೋರಯ್ಯ. ನೀಯನ್ನ ದೇವರಯ್ಯ ದೇವರಯ್ಯ ದೇವ ನೀನಯ್ಯ. ಜಯತು ಜಯ ಗುರುವರ ನಿನ್ನ ಸ್ಮರಣವು ಪಾಪಹರಣವು ಪಾಡುವೆ ಮಂಗಲವಾ. ಜಯತು ಜಯ ಗುರುವರ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ್. सद्गुरुनाथ महाराज की जय. सकल साधु संत महाराज की जय. श्री कृष्ण परमात्मा की जय. गीता माता की जय. ओम नमः शिवाय. पर ಎಲ್ಲ ಪೂಜ್ಯರಿಗೂ ನಮಸ್ಕಾರಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರುಗಳಿಗೂ ಮತ್ತು ಧನ್ಯವಾದಗಳು ಮಾತೆಯರಿಗೂ ಶರಣು ಶರಣ. ಧನ್ಯವಾದಗಳು. ಎಲ್ಲ ಮಹಾತ್ಮರಿಗೂ ಮಾತೆಗೂ ಶರಣು ಶರಣ. ಸುರೇಶ್ ಅಲ್ಲಿಗೆಲ್ಲ ಪ್ರಕಾಶ್ ಅವ್ರ ದಿವ್ಯಾನಂದ್ರ ಸರಿ ಸುರೇಶ್ ಕಲ್ಯಾಣ್ ಶೆಟ್ಟಿ ಎಲ್ಲಿ ಕಾಣವಲ್ರ? ಒಂದ್ 8 ದಿವಸ ಆತ.
ಈಗ ಬಂದೇ ಇಲ್ಲ ಸರ್, ಒಂದ್ 10-15 ದಿವಸ ಆಗ್ತಾ ಬಂದ್ ಸರ್ ಅದೇ. ಅದ ನಾನು ಏನು ಇವತ್ತಿನ ನಾಳೆ ಬರ್ಬೋದು ಅಂತ ಏನ್ ಹೇಳೇ ಇಲ್ಲ ಅವ್ರು. ಇವತ್ತು ಸಲ ಮೊದಲು ಹೇಳ್ತಿದ್ರು, ಏನ್ ಮೆಸೇಜ್ ಹಾಕಿದ್ರೆ ನಾನು ನೋಡಿಲ್ಲ. ಏನ್ರಿ ಎಲ್ಲೋಗ್ಯಾರ್ರಿ ಪ್ರಕಾಶ್ ಅವ್ರ? ಅವರು ಲಾತೂರ್ಕ್ ಹೋಗ್ಯಾರ ಸರ್. ಲಾತೋರ್? ಹೋಗ್ಯಾರ. ಹಾ, ನೀವೇನು ಮುಂಜಾನೆ ಇದ್ದಿದ್ದಲ್ರಿ? ನೀವು ನೆನ್ಸಿದ್ವಿ ನಿಮ್ಮನ್ನ ಹಿರಣ್ಣರ. ಮುಂಜಾನೆ ಸ್ವಲ್ಪ ಕಟಿಂಗ್ ಮಾಡ್ಕೊಂಡ್ರೆ ಕಟಿಂಗ್ ಹೋಗಿದ್ರನ? ಮತ್ ನಿಮ್ದು ಮಂಗಳಾರತಿ ಬಂದಿದ್ದೆಲ್ಲ ಅರ್ಥ ಬಿಡಿಸಿ ಕಟಿಂಗ್ ಅಂಗಡಿ ಎಲ್ಲಿ ಹೋಗಂಗಿಲ್ಲ, ಅಲ್ಲೇ ಇರ್ತದ್ರಿ. ಆದ್ರೆ ಇನ್ನೋಸೆಂಟ್ ಅನ್ನಕಿದ ಒಂದು ಉದಾಹರಣೆ ನೋಡಿ ಸರ್. ಬಾಳ ಅವ್ರ ಇನ್ನೋಸೆಂಟ್ ಅದಾರ ಅಂತ ಹೇಳ್ತಿರಲ್ಲ ಸರ್. ಇವ್ರು ಈಗಿನ ಮಾತಿನ ಉದಾಹರಣೆ ಇದ್ದಂಗ ಹೇಳ್ಬಿಡ್ತಾರಿ. ನಾವ್ ಆಗಿದ್ರ ಬೇರೆ ಕೆಲಸ ಇದ್ ಬಿಡ್ರಿ ಸರ್ ಅಂತಿದ್ವಿ. ಕಟಿಂಗ್ ಅಂಗಡಿ ಇಲ್ಲ ಎಲ್ಲೇ ಇರ್ತದ್ರಿ, ಶಾಸ್ತ್ರ ಓಡಿ ಹೋಗಿರ್ತದ್ರಿ. ಅಲ್ಲ ಹಿರಣ್ಣರ, ನೀವು ನಿನ್ನೆ ಕೇಳಿದ್ರಲ್ಲ ಮಂಗಳಾರತಿ ಪದದ ಅರ್ಥ ಹೇಳಿದ್ದೆ ನಾನು ಮುಂಜಾನೆ. ನೀವು ಇಲ್ಲಿ ಇದ್ದಿದ್ದಿಲ್ಲ. ಹೌದು ಮಿಸ್ ಮಾಡ್ಕೊಂಡು. ಮತ್ ಹೆಂಗೀಗ? ಈಗ ಬೇರೆ ದಾರಿ ಏನ್ರಿ? ಈಗ ಅದನ್ನ ಹೇಳಿದ್ದು ಕೇಳ್ಬೇಕಲ್ಲ ನೀವು. ನಿಮ್ ಸಲುವಾಗಿ ಹೇಳಿದ್ದು ನಾನು. ಅದು ಬಹಳ ಚರ್ಚೆ ಆಗಿತ್ತು, ಅದಕ್ಕೆ ಕೇಳಿದ್ದೆ ನಾನು. ಮತ್ತೆ ಈಗ ಚರ್ಚೆ ಆಗಿದ್ದು ಯಾರು ಹೇಳಿದ್ರ ನಿಮ್ಗೆ? ಹಿಂಗ ಆತ್ರಿ ಚರ್ಚೆ ಅಂತ? ಇಲ್ಲ ಯಾರು ಹೇಳಿಲ್ಲ. ಇವು ಆತ್ಮ, ಸಾಕ್ಷಿ ಮತ್ತು ಅರಿವು, ಇವು 3 ಶಬ್ದಗಳು ಒಂದೇ ಏನ್ರಿ, ಏನು ಬೇರೆ ಬೇರೆ? ಯಾವ್ದ್ರಿ? ಆತ್ಮ, ಸಾಕ್ಷಿ ಮತ್ತು ಅರಿವು 3 ಹಾ, ಶಬ್ದ. ಒಂದೇ 3 ಒಂದೇ ಅಂದ್ರೆ? ಆತ್ಮ ಅಂದ್ರು ಅದ, ಅರಿವು ಅಂದ್ರು ಅದ, ಸಾಕ್ಷಿ ಅಂದ್ರು ಅದ, ಇರು ಅಂದ್ರು ಅದ, ಆನಂದ್ ಅಂದ್ರು ಅದ, ನಿತ್ಯ ಅಂದ್ರು ಅದ, ಪರಿಪೂರ್ಣ ಅಂದ್ರು ಅದ. ಇರುದ ಒಂದೇ ವಸ್ತು. ಬ್ರಹ್ಮನ ಲಕ್ಷಣಗಳು ಅದೆಲ್ಲ. ಜಾಸ್ತಿ ಜಾತಿ ಪ್ರಿಯ ಸಚ್ಚಿತ್ ಆನಂದ. ಇವತ್ತಿನ ಯೂಟ್ಯೂಬ್ ನೋಡ್ರಿ, ಅದು ಎಲ್ಲ ಹೇಳಿದ್ ನೋಡ್ರಿ. ಅದು ಇದು ಯೂಟ್ಯೂಬ್ ಇವತ್ತಿಂದ ಬಿಟ್ರ ಅಂದ್ರ ಮಂಜುನಾಥ್ ಅವ್ರು ಬಿಟ್ಟಾರೇನ್ರಿ? ಜ್ಞಾನ ಪೂರ್ಣಂ ಜಗನ್ ಜ್ಯೋತಿ, ಅದ್ರದ್ದು ಇದು ಎಲ್ಲ ವಿಶೇಷಣೆ ಮಾಡಿ ಹೇಳಿ ನೋಡ್ರಿ. ಅರ್ಥ ಏನು ಇವತ್ತಿನ ಯೂಟ್ಯೂಬ್ ಮುಂಜಾನೆ ಇದು ಯೂಟ್ಯೂಬ್ನಾಗ ಬಂತದ ಹೇಳುವಂತ ಸಂದರ್ಭ. ಇರ್ಲಿಲ್ಲ. ಹೌದು, ಇದ್ದಿತ್ತಿಲ್ರಿ. ಸರ್ ಅಲ್ಲಿ ಒಂದ್ ಸ್ವಲ್ಪ ನಮ್ಗೆ ಸಂಶಯ ಅದಾರ ಸರ್. ಎಲ್ಲಿರಿ? ಅಷ್ಟವರ್ಣದ ಸ್ಥೂಲವು ಸ್ಥೂಲಕ್ಕ ಅಷ್ಟವರ್ಣ ಹೇಳಿದಾರ ಸರ್. ತಾವೇದು ಸಾಧನಾ ರೀ, ಗುರುಲಿಂಗ ಜಂಗಮ. ಅಲ್ಲಿ ಶಬ್ದದ ನಮ್ಗೆ ಅರ್ಥ ಆಗಿಲ್ಲ. ಅಷ್ಟವರ್ಣದ ಸ್ಥೂಲದ ಲಕ್ಷಣ ಯಾರು ಅಂತ ನಮ್ಗೆ ಹಿಂಗ ಅನ್ಸಾಗ್ತದ ಸರ್. ಆ ಸ್ಥೂಲ ಲಕ್ಷಣ ಕ್ರಿಯಾ ಹಿಂಗೇನೋ ಒಂದು 8-9 ಅದಾವ್ರ ಸರ್. ಅವು ಅಲ್ಲಲ್ಲ, ಸ್ಥೂಲ ಶರೀರಕ್ಕ ಅವು 8 ರಕ್ಷಣೆಗಳನ್ನು, ಕವಚಗಳನ್ನು ಕೊಟ್ಟಾರ. ಹ್ಞೂ ಸರ್. ಏನ್ರಿ? ಅವು 8 ಕವಚ. ಅವು ವೀರಶೈವ ಲಿಂಗಾಯತ ಅದಾವ, ಧರಿಸ್ಬೇಕ ಅವನ್ನ. ಅವ್ರು ಒಟ್ಟು ಧರಿಸಿದ್ರ ನಿಮಗ ಅಂತಕಡೆ ಶುದ್ಧಿ ಆಗ್ತದ, ಕಾಮ ಕ್ರೋಧಾದಿಗಳಿಂದ ದೂರ ಉಳಿತೀರಿ, ಲಗುನ ಸಾಧನೆ ಆಗ್ತದೆ. ಅಲ್ಲ ಸರ್, ವಿಭೂತಿ ರುದ್ರಾಕ್ಷಿ ಧಾರಣ ಮಾಡ್ಬೇಕ್ರಿ. ಗುರು ಲಿಂಗ ಜಂಗಮ ಇವನ್ನೆಲ್ಲಿ ಧಾರಣ ಮಾಡು ಸರ್? ಧಾರಣ ಮಾಡ್ಬೇಕಂದ್ರ ಅವ್ರ ಶಿಷ್ಯರಾಗ್ಬೇಕು, ಗುರುವಿನ ಶಿಷ್ಯರಾಗ್ಬೇಕು. ಶಾಸ್ತ್ರದ, ನೀವು ಶಾಸ್ತ್ರವನ್ನ ಪ್ರಮಾಣ ಅಂತ ತಿಳ್ಕೋಬೇಕು. ಲಿಂಗ ಅಂದ್ರೆ ಅದು ಭಗವಂತ, ಜಂಗಮ ಅಂದ್ರೆ ಗುರು. ಅಂದ್ರೆ ದೇವರು. ಪಾದೋದಕ ಪ್ರಸಾದ, ನೀವೇನ್ ಕುಡಿತೀರಿ ಎಲ್ಲ ಪಾದೋದಕನೇ. ಪ್ರಸಾದ ಏನ್ ಉಣ್ತೀರಿ ಎಲ್ಲ ಪ್ರಸಾದನೇ. ಆ ಭಾವದಿಂದ ಸ್ವೀಕರಿಸಿರ ಇದು ಏನಾಗ್ತದ? ಇದು ಮಂತ್ರಮಯ ಶರೀರ ಆಗ್ತದ. ಈಗ ಪಿಂಡಮಯ ಶರೀರದ, ಮಾಂಸಮಯ ಶರೀರ ಹೋಗಿ ಮಂತ್ರಮಯ ಶರೀರ ಆಗ್ತದ ಅಂತ. ಅವೆಲ್ಲ ನೀವು ವೀರಶೈವರು ನೀವು ಹೇಳ್ಸ್ಕೋಬಾರ್ದು ನಮ್ ಕಡೆಯಿಂದ. ಆಮೇಲೆ ಸಿದ್ಧಿ ಆಗ್ತತ್ರಿ ಅದು. ಇದ್ರೊಳಗೆ ಈ ಸಿದ್ಧಿ ಸಾಧನೆಗಳಾಗ್ತವ ಸರ್ ಇದ್ರೊಳಗೆ, ಧರ್ಮದೊಳಗೆ. ಜ್ಞಾನನೂ ಬರ್ತದೆ, ಸಿದ್ಧಿ ಸಾಧನೆಗಳು ಆಗ್ತವೆ, ಎಲ್ಲ ಆಗ್ತದೆ ಇದ್ರೊಳಗೆ. ಆಗ್ತದ, ಮಾಡ್ಬೇಕಲ್ರಿ, ಮಾಡವಲ್ರಲ್ಲ ಯಾರು, ಬರೀ ಹೇಳೋದಾತು.
ಬರೀ ಹೇಳುದು ಆತು, ಮಾಡೋರೊಬ್ರು ಇಲ್ಲ. ಇಲ್ಲ ಸರ್, ನಮ್ಗೆ ಸಿದ್ಧಿ ಬೇಕಾಗಿಲ್ಲ ಸರ್, ಅದನ್ನ ದಾಟಿ ಹೊಂಟಿರಲ್ಲ. ನೀವ್ ನಿಷ್ಕಾಮ ಮಾಡಿದ್ರ ಅಂತ ಕೆಲ ಶುದ್ಧಿ, ಸಕಾಮ ಮಾಡಿದ್ರೆ ಸಿದ್ಧಿ ಆಕ್ಕವ. ಸಿದ್ಧಿ ತಗೊಂಡು ಏನ್ ಮಾಡೋದು ಅಂದ್ರೆ ನಿಷ್ಕಾಮ ಮಾಡ್ರಿ. ನಾವು ಅದರ ಮುಂದಿಂದ ಚಿಂತನೆ ಮಾಡಕತ್ತವ್ರಲ್ಲ, ಇಲ್ಯಾಕ ನಿಂದ್ರುನಂತ್ರಿ. ಹಾ ಬರೋದ್ರಿ. ಮತ್ತೆ ಹಂಗಿತ್ತ ಮತ್ತೆ ಆಗೈತಿ, ನಿಮ್ ಕೆಲಸ ಆಗೈತಿ. ಕೆಲಸ ಆದವ್ರ ಮಾತಿದು. ಕೆಲಸ ಆಗಿದ್ದವರು ಸಿದ್ಧಿ ಒಳಗೆ ಅದಾರ. ಸಿದ್ಧಿಗೆ ಬೆನ್ನ ಹತ್ತವ್ರ ಇನ್ನೇ ಕೆಲಸ ಆಗಿಲ್ಲ. ಇನ್ನ ವೈದಾಟ ಐತಂತ, ಇನ್ನ ವೈದಾಟ ಐತಿ. ಸಿದ್ಧಿ ಕರೇನೋ ಏನ ಸಿದ್ಧಿ ಬ್ಯಾಡೋ, ಸಿದ್ಧಿ ಬ್ಯಾಡ ಅನ್ನೋರು ನಿಮ್ ನಿರ್ಧಾರ ಆಗೈತಿ. ಇನ್ನ ಕೆಲವು ಮಂದಿ ಒಳಗ ಹೊಯ್ದಾಟ ಐತ್ ನೋಡ್ರಿ, ಹೊಯ್ದಾಟ ಐತ್ ನೋಡ್ರಿ. ಸಿದ್ಧಿ ಹಾಕಾವು, ಸಿದ್ಧಿ ಬೇಕು ಅನ್ನೋದು ಐತ್ ನೋಡ್ರಿ. ಇನ್ನ ಆ ಹೊಯ್ದಾಟದಾಗ ಇದ್ದವ್ರಿಗೆ ಇನ್ನೂ ಅದು ಇನ್ನ ಕನ್ಫರ್ಮ್ ಆಗಿಲ್ಲ. ಸಕಾಮ ಐತಲ್ಲಿ. ಈ ಪುರವಣ ಬಿಟ್ಟು ಬಹುದೂರ ನಾವು ಚಲಿಸಿದವ ಸರ್. ಬಾಳ ಮಂದಿ ಹೆಂಗ ಐತ ನನ್ನ ಅಭಿಪ್ರಾಯ ರೀ. ಆದ್ರೂ ಕೂಡ ಗುರುಗಳ ದಿವ್ಯಾನ ಗುರುಗಳು ಹಂಗ ಅಂತಾರ. ಅವರು ಆ ಪುರವಣ ಬಿಟ್ಟು ಬಹಳ ದೂರ ಚಲನೆ ಹೋಗಿದಾರ. ನೀವು ಅವ್ರು ಹೋಗಿದ್ರೆ ಅವ್ರು ನಿಮ್ಮನ್ನ ಹೋಗ್ತಾರೆ. ಇಬ್ರು ಒಬ್ರು ಹೋಗ್ಕೊಂಡು ಅಲ್ಲೇ ಇದ್ಬಿಡ್ರಿ. ಮುಂದೆ ನನ್ ಬಿಡಂಗಿಲ್ಲ ಸರ್, ನಾನು ಹೇಳ್ತೀನಿ ಹೋಗಂತ. ಶಿವಪುತ್ರಪ್ಪರ ಒಟ್ಟ ನನ್ ಬಿಡಂಗಿಲ್ಲ, ನಾನ್ ಅವ್ರು ಬಿಡಂಗಿಲ್ಲ. ಶಿವಪುತ್ರ ಏನಿಲ್ಲಪ್ಪ, ಅವ್ರ ದುಬ್ಬ ಚಪ್ಪರ್ಸ್ ಹೋಗಿದ್ರೆ ಅವ್ರ ಆ ಕಡೆ ಹೋಗ್ತಾರೆ, ನನ್ ದುಬ್ಬ ಚಪ್ಪರ್ಸ್ ಹೋಗ್ತಾರೆ ನಾ ಈ ಕಡೆ ಹೋಗ್ತಾರೆ. ಇಷ್ಟಾರೆ ಇಬ್ರು ನಿಮ್ ಇದ್ರ ಬೆರಿಕೆದ್ರಿ. ನೀವು ಇಬ್ರು ಬೆರಿಕೆದ್ರಿ, ಪಕ್ಕಾ ವ್ಯವಹಾರ. ಎಲ್ಲ ಸಾಧನೆಗೂ ಮತ್ತೆ ಈ ದೇಹ ಬೇಕಲ್ರಿ. ಎಲ್ಲರಿ ಎಲ್ಲ ಸಾಧನೆಗೂ ಮುಖ್ಯ ದೇಹ ಬೇಕಲ್ರಿ. ದೇಹ ಬೇಕಲ್ರಿ. ಹೌದು, ದೇಹ ಬೇಕಲ್ರಿ. ಸಾಧನೆ ಮಾಡಕ್ ದೇಹ ಬೇಕು. ಬರೋಬರಿ. ಈರೇನಾರೇ ಇನಾಮದಾರ್ ಸ್ವಾಮಿಯರ್ ಏನಂತಾರ್ರಿ? ಹೋಗಿದ್ರೆ ಪಾಠಕ್ಕೆ? ಇಲ್ಲ ಸರ್, ಇಲ್ರಿ, ಬಿಟ್ಟಿನ್ರಿ ಮತ್ತೆ ಹೋಗುದು. ಈಗ ಫೀಸ್ ಇನ್ನ ಐತೇನ್ರಿ? ಮಾಡಿ ಬಿಟ್ಟಾರ, ಕನ್ಸೆಷನ್ ಮಾಡ್ಯಾರ ಈಗ ಇರೋಣಾರ. ಫೀಟ್ ಅವ್ರು ಅವ್ರು ಬೇರೆ ಸರ್. ಅವ್ರು ಸುರೇಂದ್ರ ಸ್ವಾಮಿಗಳ್ರಿ. ಅವರು ಸುರೇಂದ್ರ ಸ್ವಾಮಿಗಳು. ಮತ್ತೆ ಇವ್ರ ಅಲ್ಲನ್ರಿ, ಇನಾಮದಾರ ಅಲ್ಲನ್ರಿ? ನಮ್ದಾರ ಗುರುಗಳು ಅಲ್ರಿ. ಅವ್ರದ್ದು ಫ್ರೀ ಐತಿ. ಇನಾಮದಾರ್ ಸ್ವಾಮಿಯರು ಫಂಕ್ಷನ್ ಇಟ್ಟಾಗ 2,000 3,000 ಹಿಂಗ್ ಕೇಳ್ತಾರ ಸರ್. ಅವ್ರದ್ದು ಬೇರೆ ಮೆಥಡ್ ಸರ್ ಪಾಠ. ಪಾದ ಪೂಜೆ ಬಾರಿ ಅಪೇಕ್ಷೆ ಸರ್. ಶಾಲ್ ಓದಿಸ್ಕೊಳೋದು, ಪಾದ ಪೂಜೆ ನಿಮ್ ಮನಿಗ್ ಬರ್ತೀನಿ ಅಂತ ಹೇಳ್ತಾರೆ, ಅಲ್ಲಿ ದಕ್ಷಿಣ ಇಸ್ಕೊಂತಾರ ಸರ್. ಅಲ್ಲಿ ಈರಣ್ಣರು ಕರೀಲಿಲ್ಲ, ಅವ್ರ ಮೇಲೆ ಸಿಟ್ಟಾಗ್ಯಾರ ಸರ್. ಸೊಲ್ಲಾಪುರಕ್ಕೆ ಕರೆದು ಪಾದೋದಕ ಅಲ್ಲ ಎಲ್ಲ ಪ್ರಸಾದ ಮಾಡಿಸಿ, ಪಾದೋದಕ ಮಾಡಿಸಿ, ಪಾದ ಪೂಜೆ ಮಾಡಿಸಿ ಕಳಿಸ್ಬೇಕು ಸರ್. ಅವ್ರು ಹಂಗಾರ ಪ್ರೀತಿ ಹಾಕಾರ ಸರ್. ಅವ್ರು ಈರಣ್ಣ ಸಿಟ್ಟ ಅದಕ್ಕ. ಈರಣ್ಣರ್ ಯಾಕೆ ಮಾಡ್ಲಿಲ್ಲ? ಮಾಡ್ಬೇಕಿಲ್ಲ ಮತ್ತೆ. ದಿವ್ಯಾನ ಗುರುಗಳ ಹೇಳ್ರಿ. ಆ ಗುರುವಿನ ಪಾದಕ್ಕೆ ಮತ್ತ ಅಷ್ಟೊಂದು ಯಾಕ್ರಿ ಮಹತ್ವ ಕೊಡ್ತಾರೆ? ಹೌದ್ರಿ, ಕೊಡ್ಬೇಕ್ರಿ. ಬಹಳ ಶ್ರೇಷ್ಠವಾಗಿರ್ತಕ್ಕಂತ ಗುರು. ಅದು ಏನ್ ಹೇಳ್ತಾರ ಗೊತ್ತಾ? ದಬಾವು ಸಚ್ಚೆ ಗುರುಕ ಪಾದ ದಬಾವು ಅಂತ ಹೇಳ್ತಾರ. ಅಂತ ಗುರುಗಳಿರ್ಬೇಕು. ಅವಾಗ ಪಾದ ಹಿಡ್ಕೊಂಡು ಅವ್ರ ಪಾದೋದಕ ಕುಡಿಬೇಕ್ರಿ. ಎಲ್ಲರೂ ಪಾದಗಳು ಅಲ್ರಿ. ದಬಾವು ಸಚ್ಚ ಗುರುಕ ಪಾದ ದಬಾವು ಅಂತ ಹೇಳ್ತಾರ. ಅವಾಗ ಏನಾಗ್ತದೆ? ಅಲ್ಲಿ ಕರುಣೆ ಆಗ್ತದೆ, ಗುರು ಕರುಣೆ ಆಗ್ತದ್ರಿ. ಅಲ್ಲಿ ಗುರು ಕಾರುಣ್ಯ ಸ್ಥಳ. ಗುರು ಯೋಗ್ಯ ಇಲ್ಲ ಅಂದ್ರೆ ಕುತ್ತಿಗೆ ಬರೋದ ಹೋಗ್ಬಾರ್ದ್ರಿ ಅಷ್ಟೇನೆ. ಯಾರ್ ಕೈ ಹೊಡ್ತಾರೆ ಅವ್ನ್ ಗುರುನೇ ಅಲ್ರಿ, ಅಲ್ಲಿ ಹೋಗ್ಲೇಬಾರ್ದ್ರಿ. ನಾವು ಎಲ್ಲವನ್ನು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡ್ತೇವೆ. ಮತ್ತೆ ಅವ್ರಿಗೆ ಯಾಕೆ ಮಾಡಿಲ್ಲ ನೀವು? ಸೊಲ್ಲಾಪುರ ಕರ್ದ ಮಾಡ್ತೀವಿ ಅಂತೀರಿ, ಬರೀ ಬಾಯಿ ಮಾತ್ಲೆ ನೀವು ಇರೋಣಾರ. ಅವ್ರ ವಿತ್ತಾಪಹಾರಕ ಗುರುಗಳು ಅದಾರಲ್ರಿ, ಚಿತ್ತಾಪಹಾರಕ ಅಲ್ರಿ ಅವ್ರು. ಅದ್ನಾರ ಹೇಳ್ಬೇಕು ಬೇಡ. ಅವ್ರು ಇರೋಣಾರ ನೀವ್ ಹೇಳಕತ್ತಿರಲ್ಲ ಗುರುಸಿದ್ದಪ್ಪ. ಗುರುಗಳ ಒಳಗ್ರಿ 2 ನಮೂನಿ ಅದಾವ್ರಿ. ಶರಣಪ್ಪರ್ ಸರ್ ಅಲ್ಲಿ ಭಿನ್ನ ಹಾಕ್ತಾರ ಸರ್. ಅವ್ರ ಪ್ರವಚನ ಹೇಳಲ್ಲ ಸರ್. ಅಲ್ಲಿ ಮಠಕ್ಕೆ ಶರಣಪ್ಪರ್ ಪ್ರತಿ ಸರಿ ಭಿನ್ನ ಹಾಕ್ತಾರ ಸರ್.
ಭಿನ್ನ ಹಾಕ್ತಾರೆ, ಅವ್ರಿಗೆ ಪಾಠ ಪ್ರವಚನ ಮಾಡಕ್ ಬಿಡಂಗಿಲ್ಲ ಸರ್. ಪ್ರಸಾದ ನಮಸ್ಕಾರ ಮಾಡಿ ದಕ್ಷಿಣೆ ಕೊಟ್ಟು ಕಳಿಸ್ಬಿಡ್ತಾರ ಸರ್ ಅವ್ರಿಗೆ. ಅದ 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 ಏನ್ರಿ ಶರಣಪ್ಪರ? ಹೇಳ್ರಿ ಗುರುಗಳೇ, ನಮಸ್ಕಾರ ರೀ. ಶರಣ ಹೇಳ್ರಿ. ನಾವ್ ಕರದಾಗ ಬರ್ತಾರಲ್ರಿ, ಬಂದ್ ಪ್ರಸಾದ ತಗೊಂಡ್ ಹೋಗ್ತಾರ ಆಯ್ತು ಅಷ್ಟೇ. ಶರಣಪ್ಪರಿಗೆ ಭಾರಿ ಭಕ್ತಿ ಸರ್ ಜಂಗಮರ ಮೇಲೆ. ಯವ್ವ ಇಲ್ಲಿ ನೋಡ ಬಾ, ಇಲ್ಲಿ ನೋಡ ಬಾ, ಇಲ್ಲಿ ಒಂದು ಅಕ್ಷರ ಕಲಿಸುವಂಥದ್ದೇ ಗುರುನೇ ರೀ. ಏನ್ರಿ? ಒಂದ್ ಅಕ್ಷರ ಕಲಿಸುವಂಥದ್ದೇ ಗುರುನೇ ರೀ. ಆ ಒಂದ್ ಅಕ್ಷರಕ್ಕೆ ಕಲಿಸೋರಿಗೆ ಅಷ್ಟೇ ಮಹತ್ವ ಕೊಡ್ಬೇಕಂತ ನಾವು. ಗೌರವ ಒಳಗಿರ್ಬೇಕ್ರಿ. ಇರಪ್ಪ, ನೀವು ಎಲ್ಲಾ ಸಹೋದರರು ಕೂಡಿ ಇನಾಮದಾರ್ ಒಳ್ಳೆ ಕರೆಸಿ, ಅಮ್ಮರ್ ಕರೆಸಿ ಒಳ್ಳೆ ಶಾಲಾ ಒಳ್ಳೆ ಸಾಡಿ ಕೊಟ್ಟಿದ್ರನಲ್ಲ? ಇಲ್ಲ ಇಲ್ಲ ಚರ್ಚಾನ್ ಕರ್ಸಿದ್ರಂತಲ್ಲ ಎಲ್ಲಾರು ಬ್ರದರ್ಸ್ ಕೂಡಿ ಚರ್ಚಾನ್ ಕರೆಸಿ? ಹೌದೌದು, ಅದು ನಾವೆಲ್ಲ ಕಂಬೈನ್ಡ್ ಮಾಡೀವ್ರಿ. ಅದೇ ಇಲ್ಲ, ಎಲ್ಲಾರು ಕೂಡಿ ಅವ್ರು ಒಟ್ಟ ಹರಿಲಾರ್ದಂತ ಶಾಲ್ ಕೊಡ್ಸಿದ್ರಿ, ಹರಿಲಾರ್ದಂತ ಸಾಡಿ ಕೊಡ್ಸಿದ್ರಿ ಅಂತೇಳಿ ಅದ ಗುರುಗಳು ಹೇಳಿದಾರ, ನಮ್ಗೆ ನೆನಪತಿ. ಅದಕ್ಕೆ ಹೇಳಿ ನಮ್ಮ ನೀವೇನ್ ಮಾಡಿಲ್ಲ ಅಂತ ಹೇಳಿದ್ರಲ್ಲ. ಅಂದ್ರೆ ಎಲ್ಲಾರು ನಮ್ ಫ್ಯಾಮಿಲಿ ಫುಲ್ ನಮ್ ಕಲ್ಯಾಣ ಶೆಟ್ಟಿ ಫ್ಯಾಮಿಲಿ ತರ್ತೀವಿ ಮಾಡ್ಯಾವ್ರಿ. ಗುರುಗಳ ನೀವು ಒಬ್ರು ಮಾಡ್ಬೇಕಂತಿಲ್ಲ, ಎಲ್ಲಾ ಫ್ಯಾಮಿಲಿ ತರಪಿ ಮಾಡ್ರಿ ಆತಿರ್ಲ, ಮಾಡಿದ್ರಲ್ಲ. ನಮ್ಮ ಸುರೇಶ್ ಅಣ್ಣವ್ರು ಮತ್ತೆ ಅಶೋಕ್ ಅಣ್ಣವ್ರು ಅವರು ಸ್ವತಂತ್ರ ಮಾಡ್ಯಾರ. ಅವ್ರು ಮತ್ತೊಮ್ಮೆ ಅವ್ರ ಮನಿ ಕಟ್ಟಿ ಪ್ರಾರಂಭಿಕ ಹಂತ ಅಲ್ರಿ ಹಿರಣರೇ? ಫಸ್ಟ್ ಸ್ಟಾರ್ಟ್ ಆಗೋದು ಚರ್ಚನ ಗ್ರಾಮದಲ್ಲಿ. ಸರಿ ಸರಿ ಸರಿ. ಸುರೇಶ್ ಅವ್ರ ಮನೆಯಲ್ಲಿ ಆಯ್ತು, ಮತ್ತೆ ನಮ್ಮ ಅಶೋಕ್ ಅಣ್ಣ ಅವ್ರ ಮನೆಯಲ್ಲಿ ಆಯ್ತು. ಎಷ್ಟು ರೂಪಾಯಿ ಶಾಲ್ ಕೊಡ್ಸಿರಿ ಎಲ್ಲರೂ ಕೂಡಿ? ಅಶೋಕ್ ಅವರು ಕುಡಿಸ್ಯಾರ, ಸುರೇಶ್ ಅವ್ರು ಕುಡಿಸ್ಯಾರ. ಇಂಡಿವಿಜುವಲ್ ಬೇಡ್ರಿ, ನೀವು ಎಲ್ಲಾ ಸಹೋದ್ರು ಕೂಡಿ ಎಷ್ಟು ರೂಪಾಯಿ ಶಾಲ್ ಕೊಡ್ಸಿರಿ? ಏನ್ರಿ ಅದಕ್ಕೆ ರೊಕ್ಕಿಂದ ಮಾತಾಡುದಿಲ್ಲ. ಬಾಳ್ ರೊಕ್ಕ ಕೊಟ್ರಿ ಅಂತ ಹೇಳಿರ ಅವ್ರು. ಅದಕ್ಕೆ, ಯಾಕಂದ್ರ ಅದು ಅವ್ರದ್ದು ಏನಿತ್ತು, ಟ್ರಂಕ್ಗಳಿಗೆ ಮೂಲ ಆಗಬಾರ್ದಂತ ಅದಕ್ಕೆ ವಸ್ತು ಕೊಡ್ರಿ ಅಂತ ಕೇರಿ ಅವ್ರು. ಸಾಡಿ ಕೊಡ್ತೀರಿ, ಟ್ರಂಕಿ ಮೂಲಕವು ನಾವು ಇನ್ನೊಬ್ರು ಕೊಡ್ಬೇಕು, ಅವರು ಇನ್ನೊಬ್ರು ಕೊಡ್ಬೇಕು. ಯಾಕಂದ್ರೆ ಉಡಾಕ ಬರ್ಲಾರ್ದಂತ ಸಾಡಿ ಕೊಡ್ತೀರಿ ನೀವು ಕಾಣಿಕೆ ರೂಪದಲ್ಲಿ, ಶಾಲ್ ಕೊಡ್ತೀರಿ ಅದನ್ನ ಹೊತ್ತೊಳಕ್ ಬರಲಾರ್ದಂತ ಶಾಲ್ ಕೊಡ್ತೀರಿ. ಇದು ಏನ್ ಮಾಡೋದು ಇದನ್ನ ತಗೊಂಡ ಅಂತ ಗುರುಗಳು ಹೇಳಿದ್ರು, ಯಾರು ಇನಾಮದಾರ್ ಗುರುಗಳ. ಅದಕ್ಕೆ ನೀವೇನ್ ಮಾಡಿದ್ರಿ, ಉಡುವಂತ ಸಾಡಿ ಆಮೇಲೆ ಬರುವಂತ ಶಾಲ್ ಕೊಡ್ಸಿರಿ ಅಂತ ಅವ್ರ ಗುರುಗಳು ಹೇಳಿದ್ರು. ಅದಕ್ಕೆ ಎಷ್ಟು ರೂಪಾಯಿ ಕೊಡ್ಸಿರಿ, ಅದು ಎಷ್ಟು ರೂಪಾಯಿ ಬರ್ತೈತಿ ನಮಗೂ ಸ್ವಲ್ಪ ತಿಳ್ಕೊಬೇಕಾಗೈತ್ರಿ. ಅದನ್ನೆಲ್ಲ ಕೊಟ್ಟ ಮ್ಯಾಗ ದಕ್ಷಿಣ ಕೊಟ್ಟಿವ್ರಿ. ದಕ್ಷಿಣ ಕೊಟ್ಟಿವ್ರಿ. ಎಷ್ಟ್ರಿ ಎಲ್ಲಾ ಸೇರಿ ಒಂದ್ 50,000 ಆತ್ರ? ಇಲ್ರಿ ಅಷ್ಟೇನಾಗಿಲ್ಲ. 10,000 ರೂಪಾಯಿ ಎಲ್ಲಾ ಸೇರಿ. ಯಾಕ್ರಿ ಹೇಳಾರ ಹೇಳಬಾರ್ದು ನೀವು, ಅವನ್ನೆಲ್ಲ ಹೇಳಬಾರ್ದು. ನಮ್ ಭಕ್ತಿರಿಪ್ಪ ಅನ್ಬೇಕ್ ನೀವು. ಅಂತೂ ಕಟಿಂಗ್ ಮಾಡ್ಸ್ಕೊಂಡ್ ಬಂದಿರಂಗ್ರಿ ಇವತ್ತ. ತಲಿ ಬಾಳ ಬೆಳೆದಿತ್ರಿ. ಮುಹೂರ್ತ ಫಿಕ್ಸ್ ಮಾಡಿದ್ರಿ ಅಂದ್ರೆ ಹಿರಣ್ಣವ್ರ? ಮುಹೂರ್ತ ಕಟಿಂಗ್ ಮುಹೂರ್ತ ಇದೇ ಸಮಯ ಅಂತ ಫಿಕ್ಸ್ ಮಾಡಿದ್ರಣ್ಣ? ಇಲ್ರಿ ಈ ಶಾಸ್ತ್ರಕ್ಕೆ ಯಾಕೆ ಹೋಗ್ಲಿಲ್ಲ ಹೇಳ್ರಿ ನಮ್ಗೆ. ಗೂಗಲ್ ಮೀಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದೇ ನಾ ಕಟಿಂಗ್ ಅಂಗಡಿ ಅಲ್ಲೇ ಇರ್ತೈತಿ, ಕಟ್ ಮಾಡೋ ಅಲ್ಲೇ ಇರ್ತಾನು. ನೀವು ಹೋದಾಗ ಕಟ್ ಮಾಡತ್ತಾನ, ಮತ್ ನೀವ್ ಈ ಶಾಸ್ತ್ರ ಬಿಟ್ಟು ಯಾಕೆ ಹೋದ್ರಿ? ಅದು ನನ್ನ ಮೊಬೈಲ್ ಪಕ್ಕ ಸಾಧಕರಿದ್ರಿ, ನೀವಿಲ್ಲ ಅಂದ್ರೆ ಗುರುಗಳಿಗೆ ನಮೂನಿ ಆಕತಿ. ನಾಮದಾರ್ ಗುರುಗಳಿಗೆ ಎಲ್ಲಿದಾರ ಇರೋಣ ಅಂತ ಹುಡುಕ್ತಾರ. ಅದು ಮೊಬೈಲ್ನಾಗ ಪ್ರಾಬ್ಲಮ್ ಆಗಿತ್ತು ನಮ್ದು ಗೂಗಲ್ ಮೀಟ್. ನಾವು ಹುಡುಕ್ಬೇಕು, ಹಿರಣ್ಣರ್ ಎಲ್ಲದಾರ ನೋಡ್ರಿ ಅಂತ ಮತ್ತೆ ಹುಡುಕಾಕತ್ತೀವ್ರಿ. ಗೂಗಲ್ ಮೀಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದ್ರ ಸಂಬಂಧ ಅದು ಚಾಲು. ನಾವು ಅವ್ರದ್ ವಿಷಯ ಬಂದಾಗ ಅಷ್ಟ ಹುಡುಕ್ತೇನ್ರಿ, ಹೊತ್ತ ಹುಡ್ಕಾಕ್ ಹೋಗುದಿಲ್ಲ.
ಅದ್ರ ಜೊತೆ ನಾವು ಸ್ಟಾರ್ಟ್ ಮಾಡ್ಬಿಡ್ತೀವಿ ಸರ್ ಹುಡ್ಕಕ್ಕೆ. ಸರ್ ಅವ್ರು ಹೆಜ್ಜೆಗೆ ಬರ್ತಾರ ಸರ್ ಅದ್ರಿ ಹೆಜ್ಜೆಗೆ ವಿಷಯ ಬರ್ತದ್ರಿ, ಯಾಕಂದ್ರೆ ಅವ್ರ ವಿಷಯ ಅಷ್ಟು ಮಹತ್ವದ್ದು ಅದಾರು. ಅದಕ್ಕೆ ಹಿರಣ್ಣವ್ರ ನಿಮ್ಮಲ್ಲಿ ಒಂದು ವಿನಂತಿ ರೀ, ನೀವು ಬಹಳ ನಮ್ಮ ಜೊತೆಯಲ್ಲೇ ಅದಿರಿ, ನಮ್ಮ ಜೊತೆಯಲ್ಲೇ ಸಾಧಕರದಿರಿ. ಅನವಶ್ಯಕ ನಾವು ಇದನ್ನ ತಪ್ಪಿಸೋದು ಬೇಡ. ಅಗದಿ ಅನಿವಾರ್ಯ ಪ್ರಸಂಗ ಇದ್ದಾಗ ಇದನ್ನ ತಪ್ಪಿಸ್ಬೇಕಾಕತಿ. ಯಾಕಂದ್ರೆ ಈ ಲೌಕಿಕ ವ್ಯವಹಾರ ಈ ವಿವಾದದೊಳಗ ಕುಣಿಯಾರ ಮುಂದೆ ಕುಣಿಬೇಕಾಕತ್ರಿ. ಎಲ್ಲಾರು ಕುಣಿವಾಗ ನಿಂತ್ರ ನಾವು ಹುಚ್ಚರಾಕವು. ಆದ್ರಿಂದ ಆದಷ್ಟ ಇದನ್ನ ತಪ್ಪಿಸ್ದಂಗ ಇರೋದು ಒಳಿತಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಮಲ್ಲಿ ವಿನಂತಿ. ಹೌದ್ರಿ, ಕಂಟಿನ್ಯೂ ಗೂಗಲ್ ಮೀಟ್ ಚಾಲು ಇಟ್ಟಿತ್ತು, ಅದು ಬಂದ್ ಐತೆ. ನಾ 5 ಗಂಟೆಗೆ ಶುರು ಮಾಡಿದ್ದೆ ರೀ, ಕಂಟಿನ್ಯೂ ಚಾಲು ಇತ್ತು 9 ತನಕ. ಮತ್ತ ಅದ ಡಾಟಾ ಹೋಗಿತ್ತಂದ್ರ ಏನ್ ಮಾಡಕ್ ಆಗಲ್ರಿ. ಆಟೋಮೆಟಿಕ್ ಸ್ಟಾಪ್ ಆಗಿಬಿಡ್ತಿರೋದು 9 ಗಂಟೆಗೆ ತನಕ ಬಂದು. ಡಾಟಾ ತೀರ್ತಂದ್ರ ಈಗ ನೀವು 2GB 3GB ಹಾಕಿರ್ತೀರಿ ಬಾಳಾರ ದಿವ್ಸಕ್ಕೆ, ಅದ ಡಾಟಾ ಮುಗಿತಂದ್ರ ಅದಕ್ಕೆ ಕೆಲಸ ಕೊಡಂಗಿಲ್ಲ ಅದು. ಗೂಗಲ್ ಮೀಟ್ ಸ್ಟಾಪ್ ಮಾಡತ್ತೆ ಬರ್ತಾರೆ. ಏನಿಲ್ರಿ, ಹಿಂಗ ಸಾಗಿ ಡೋನ್ಯಾಗ ಕುಂತವು ದಡ ಮುಟ್ಟು ಮತ್ತೇನಿಲ್ರಿ. ಅದೇ ರೀ, ಬರೇ ಶ್ರವಣ ಮಾಡೋದೇ ಆಗೈತ್ರಿ. ಮನನ ಕಡಿಮೆ ಆಗೈತಿ, ನಿದೇಶನ ಕಡಿಮೆ ಆಗೈತಿ. ಜ್ಞಾನಾಗ ಅದು ಕೇಳಿದೆ, ಇಲ್ಲಿನ ಜ್ಞಾನಾಗ ಇದು ಕೇಳಿದೆ. ನೀವ್ 2 ಗಂಟೆಗ ಇವ್ರು ಗಚ್ಚಮ್ಮನವ್ರದಕ್ಕೆ ಜಾಯ್ನ್ ಆಗಿರ್ತೀರನ? ಹೌದ್ ಹೌದ್ರಿ, ಅವ್ರ ನಿಮ್ ದಾರಿ ತಪ್ಸಕತ್ತಾರ. ಅವ್ರೇನ್ ಹೇಳ್ತಾರ, ಕೇಳುದಟ್ಟು ಮಾಡ್ರು ಅಂತ ಹೇಳ್ತಾರ, ನೀವು ಕೇಳಾಕತ್ತೀರಿ. ನೋಡ್ರಿ ಅದೇ ಟೆಕ್ನಿಕ್ ಅವ್ರದ್ದು. ಸುಮ್ ಕೇಳ್ರಿ ಬಾಯ್ ಬಿಡ್ಬೇಡ್ರಿ. ಸುಮ್ನೆ ಕೇಳ್ರಿ ಹಾಡ್ ಸಿಗ್ಲಿಲ್ಲ ಓದ ಊನ್ ಸಿಗ್ಲಿಲ್ಲ ಅಂತೇಳಿ ಹೋಗ್ಕೊಂತ ಹೋಗ್ರನು ಅಂತ ಲೆಕ್ಕತ್ತದು. ಮತ್ತ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕಾರೆ. ನಮ್ಮ ಚಂದ್ರ ಗುರುಗಳು ಅದಾವ್ರಿ, ಚಂದ್ರ ಗುರುಗಳು ಅವರು ಶ್ರವಣ ಮಾಡಕ್ಕಿಂತ 100% ನೀವು ಇದು ಮಾಡ್ಬೇಕು, ಹೆಚ್ಚಿಗೆ ಮನನ ಮತ್ತು ನಿಧಿಧ್ಯಾಸನ ಮಾಡ್ಬೇಕು. ಶ್ರವಣ 4ನೇ ಮಾಡಿದ್ರೆ 8ನೇ ಮನನ ಹೆಚ್ಚು ಮಾಡ್ಬೇಕು. ಶ್ರವಣಕ್ಕಿಂತ 12ನೇ ನಿಧಿಧ್ಯಾಸನ 100ಕ್ಕೆ 100 ಬೇಕದಕ್ಕೆ. ಅಂದ್ರ ಆಗುದು. ಮತ್ತಿಲ್ಲ ಈ ಕಿವ್ಯಾಗ ಕಿವ್ಯಾಗ ಬಿಟ್ರೆ ನಾವು ವಿಚಾರ ನಡ್ಕೊಲಿಲ್ಲ ಅಂದ್ರ, ನಾವು ಅಳವಡಿಸಲಿಲ್ಲ ಅಂದ್ರೆ ಕೇಳಿದ್ ವ್ಯರ್ಥ ಆಕತ್ರಿ. ಅದ ಗಟ್ಟಿಗೊಳಿಸೋ ಕೆಲಸ ಆಗ್ಬೇಕು ನಮ್ಗೆ. ಗಟ್ಟಿ ಹಂಗ ಗುರುಗಳು ಏನ್ ಹೇಳ್ಯಾರಲ್ಲ ಅದ್ರಂಗ ಇರಾಕ್ಬೇಕು ನಾವ್ ಮೊದಲ್ರಿ. ಹೇಳಿರ್ತಾರ ಹಂಗ ಇರಾಕ್. 30 ವರ್ಷಕ್ಕೆ ಶಾಸ್ತ್ರ ಕೇಳ್ಕೊಂತ ಬಂದಿದ್ರಿ ಅಂದ್ರ ನೀವು ಮನನ ನಿಧಿಧ್ಯಾಸನ ಬರೀ ಶ್ರವಣ ಮಾಡಿದ್ರೆ ಎಷ್ಟೊತ್ತಿಗೆ ಆಗ್ತಿತ್ತು ಮನನ ನಿಧಿಧ್ಯಾಸನ. ಈಗ ಆಯುಷ್ಯ ಇಲ್ಲ ನಮ್ಗ ಅಷ್ಟ. ಈಗ ಮತ್ತೆ ಇನ್ನೂ ಒಂದ್ ಜನ್ಮದಾಗ ಆಗಲಿ ಅಂತಂದ್ರ ಮನುಷ್ಯ ಜನ್ಮ ಬರ್ತೈತೆ ಅಂತ ಗ್ಯಾರಂಟಿ ಇಲ್ಲಲ್ರಿ. ಹೌದು, ಗ್ಯಾರಂಟಿ ಇಲ್ರಿ. ಮತ್ತ ಅವಾಗ ಏನ್ ಮಾಡೋರು ನೀವು? ಅದಕ್ಕೆ ಅವಸರ ಮಾಡಾಕತ್ತಿಲ್ಲ. ನಾವ್ ಸ್ವಲ್ಪ ಅವಸರ ಮನುಷ್ಯನು ಅದೇನಿ. ಮತ್ ನಮ್ ಕೂಡ ನೀವು ಅವಸರಕ್ಕೆ ಬರಕ್ ಆಗಲ್ಲ ಅಂದ್ರ ಹಗರ್ಕ ಬರ್ರಿ. ಅದ್ರ ಒಟ್ಟು ಸಾಧನೆ ಮಾಡ್ರಿ. ಇವತ್ತಿಲ್ಲ ನಾಳೆ ಲಘುನ ಆಗುವಂಗ ಶ್ರವಣ ಮನನ ನಿಧಿಧ್ಯಾಸನ ಏನ್ರಿ, ನಿಷ್ಕಾಮ ಕರ್ಮ ಯೋಗ, ನಿಷ್ಕಾಮ ಉಪಾಸನ ಯೋಗ, ತೈತರಿಯ ಉಪನಿಷತ್ ಹೇಳಿದಂತ ಉಪಾಸನೆಗಳನ್ನ ಒಂದ್ ದಿವ್ಸ ಕುತ್ಕೊಂಡು ಬುಕ್ ಇಲ್ಲ ಅಂತ ಕೈಯಾಗ ಇರೋಣ ಏನ್ ಹೇಳ್ಬೇಕು ನಿಮ್ಗ? ನೀವ್ ಹೆಂಗ್ ಮಾಡ್ತೀರಿ? ಬುಕ್ ಇಲ್ಲ ಉಪಾಸನೆ ಹೆಂಗ್ ಮಾಡ್ತೀರಿ? ಸಂಗೀತ ಉಪಾಸನೆ ಹೇಳ್ಯಾರ ಈಗ ಅವ್ರು. ಸಂಗೀತ ಉಪಾಸನೆ ಮಾಡ್ಬೇಕಲ್ಲ ನೀವು. ಎದ್ರ ಮ್ಯಾಗ ಹೇಳ್ಯಾರಿ ಸಂಗೀತ ಉಪಾಸನೆ? ತೈತರಿಯ ಉಪನಿಷತ್ತಾಗ ಹಿರಣ್ಣರ ಸಂಗೀತ ಉಪಾಸನೆ ಅಂತ ಹೇಳಿದ್ರಲ್ಲ ಇದ್ರಾಗ, ಯಾವ್ದು ತೈತರಿಯ ಉಪನಿಷತ್ತಾಗ ಎದ್ರ ಮ್ಯಾಗ ಹೇಳಿದ್ರ ಅವನ್ನ? ಹೌದ್ರಿ, ನಮ್ದು ಎಲ್ಲ ಅಂತಃಕರಣ ಶುದ್ಧಿ ಮಾಡ್ಕೊಳಕಿಲ್ಲ. ಮತ್ತೆ ಮಾಡಿದ್ರು ಅವ್ರು ಎದ್ರ ಮ್ಯಾಗ ಆಲಂಬನ ಮಾಡಿದ್ರು? ದೀಪ. ಇವ್ ಶಿವಪುತ್ರಪ್ಪನವ್ರು ಓದಿದ್ರಲ್ಲ ಇವನ್ನ ಸಂಹಿತೆಗಳು. ಸಂಹಿತೆ ಅಂದ್ರೆ ಏನು? ಶಿವಪುತ್ರಪ್ಪನವ್ರು ಹೇಳ್ರಿ, ಸಂಹಿತೆ ಅಂದ್ರೆ ಏನು? ಸಂಹಿತೆ ಅಂದ್ರ ಮತ್ತೆ ನೋಡ್ರಿ ಸರ್ ಇಟ್ರೊಳಗ ಬರ್ತ್ರಿ ಸರ ನಿರ್ಗುಣ ಉಪಾಸನೆ ಸರ್.
ಉಪಾಸನೆ ಮಾಡಕ್ ಆಲಂಬನ ಅದು ಸೂಕ್ಷ್ಮ ಇರೋದ್ರಿಂದ ಆಲಂಬನ ಇಟ್ಟು ಮಾಡ್ತಾರ ಅಂತ ಹೇಳಿದ್ರಲ್ಲ. ಅವು ಮಹಾ ಸಂಹಿತೆಗಳನ್ನ ಹೇಳಿದ್ರಲ್ಲ, 5 ಸಂಹಿತೆಗಳಾಗ 5ರಾಗ 5×4 20 ವಸ್ತುಗಳನ್ನ ಹೇಳಿದ್ರು. 5 ಉಪಾಸನೆಗಳನ್ನ ಹೇಳಿದ್ರು. 5ಕ್ಕೂ ಕೂಡಿಸಿ ಮಹಾ ಸಂಹಿತ ಉಪಾಸನೆ ಅಂದ್ರು. ಎದ್ರ ಮ್ಯಾಗ ಆಲಂಬನ ಹೇಳಿದ್ರು ಉಪಾಸನೆಗಳನ್ನು? ಒಂದು ಜ್ಯೋತಿ ಮೇಲೆ ಹೇಳಿದ್ರಿ ಸರ್. ಹ್ಮ್ ಮತ್ರಿ ಜ್ಯೋತಿದ ಹೇಳ್ಬಿಡ್ರಿ 4 ಅಂಗಗಳು ಯಾವ್ಯಾವು? ಈ ಪ್ರಕೃತಿ ಪುರುಷ ಮತ್ತ ನೇಯಂ ಮತ್ತೇನೈತಿ? ಮತ್ ಇವೆಲ್ಲ ನೋಡ್ಕೊಳಕ ಹೇಳುವ ಹೊತ್ನ್ಯಾಗ ತಿಳಿದಿರ್ತೈತಿ. ಮತ್ ನೋಡಕ್ ಬೇಡ ಬುಕ್ ನಿಮಗೆ. ಅದರ ಸರ್ ಮೇಲದವಡೆ ಕೆಳದವಡೆ ಅದು ಮಾತು ಸಂಧಾನ ಇವೆಲ್ಲ ಅವ ಹೌದು ಸರ್. ಅವ 5×4 ಅದು ಆಧ್ಯಾತ್ಮಿಕ ಸಂಹಿತೋಪಾಸನೆ. ಅದು ಒಂದು ಪ್ರಜಾ ಸಂಹಿತ ಉಪಾಸನೆ ಅಂತ ಐತಿ. ಮಾತಾ ಪಿತೃ ಮತ್ತು ಸಂಧಿ ಸಮಾಸ ಸಂಧಾನ ಐತಲ್ಲ. ಗುರು ಶಿಷ್ಯ ಗುರು ಶಿಷ್ಯ ಬೋಧಾಮೃತ ಜ್ಞಾನ. ಜ್ಞಾನ. ಪ್ರವಚನಗಂ ಸಂಧಾನಂ ವಾಕ್ ಸಂಧಿಃ ಅಂತೇವಾಸಿ ಉತ್ತರ ರೂಪಂ. ಏನು ಇದಪ್ಪ, ಏನದ್ಯೋ ನೀನು ತುಳಿತಿಲ್ಲದೆ ನನಗೆ ಶಿಷ್ಯ? ಸರ್ ನಾನೊಂದೆರಡು ಪಾಪ ಹಾಕಿದ್ದೆ, ನೋಡಿದ್ರೇನ್ ಸರ್? ನೋಡಿಲ್ರಿ. ಏನ್ ಹಾಕಿರಿ? ಪಾಪಗಳು ಸರ್. ನೋಡಿದ್ದೆ. ನಿಮ್ಮ ಅಣ್ಣನ ಮಕ್ಕಳನ್ರಿ? ಮೊಮ್ಮಕ್ಕಳು? ಸರ್ ನೋಡಿದ್ದೆ. ಅಣ್ಣನ ಮೊಮ್ಮಕ್ಕಳು, ಮಗನ್ ಮಕ್ಕಳು. ಅದೇ ನೀವು ಅದಿರಲ್ಲ ಅದ್ರಾಗ? ಹಾ, ನಾನು ಎತ್ಕೊಂಡಿದ್ದೀನಲ್ಲ ಸರ್ ಒಂದ್ ಪಾಪ. ಅದೇ ನೋಡಿದ್ದೆ. ಟ್ವಿನ್ಸ್ ಆಗಿದಾವ ಸರ್, ಅವತ್ತು ಹೇಳಿದ್ನಲ್ಲ ಸರ್. ಅದೇ ಹ್ಞೂ ಚಲೋ ಆಯ್ತು. ಗುರುಗಳು ದಿವ್ಯಾನಂದ ಗುರುಗಳಲ್ಲಿ ಎತ್ಕೊಂಡಂತ ಭಾವತಿ ಮಗುವಿನಲ್ಲಿ ಎತ್ಕೊಂಡಾರು ಅನ್ನೋಂತ ಭಾವ ಇಲ್ಲ. ಯಾರು ಶ್ರೇಷ್ಠರೇ ದಿವ್ಯಾನಂದ ಗುರುಗಳ? ಮಗುನ ನಿಮ್ಮಲ್ಲಿ ಎತ್ಕೊಂಡೇನು ಅನ್ನೋಂತ ಭಾವತಿ, ಮಗುವಿನಲ್ಲಿ ನನ್ನನ್ನು ಎತ್ಕೊಂಡಿದ್ದಾರೆ ಅನ್ನೋಂತ ಭಾವ ಇಲ್ಲ. ಹೌದು. ಆ ಭಾವ ನಾವು ಬರ್ಬೇಕು ನೋಡ್ರಿ, ಅಂದಾಗ ನಾವು ದಾಟಿದಂಗ ಅಂತ ನಾನು. ಮಗುವಿನ ಮನಸ್ಸು ಇದ್ದಂಗ ನಮ್ಮ ಮನಸ್ಸು ಇರ್ಬೇಕ್ರಿ. ನಿಮ್ದು ಹಂಗಿಲ್ಲಲ್ರಿ. ಎಂತ ಮಗುವಿನ ಮನಸ್ಸು. ಹಿರೇಣ್ಣರ ಗುರುಗಳು ಬೇರೆ ಹೇಳ್ಕೊಟ್ಟಾರ ಸರ್. ಅವ್ರು ನಿದ್ದೆ ಇದ್ದಂಗ ಇರ್ಬೇಕು ಅಂತಾರ ಸರ್ ಅವ್ರು. ಏನ್ ಹಿರೇಣ್ಣ? ಅದ್ ನಮ್ಗೆ ಎಷ್ಟು ಕ್ಷಣಿಕ ಆನಂದ ಆದ್ರ ಸಾಕ ಅಲ್ಲ, ನಿದ್ದ್ಯಾಗ ಇದ್ದಂಗ ಇರ್ಬೇಕು ಅಂತ ಅರ್ಥ ಆತ್ರಿ? ಹೌದೌದು. ನಿದ್ದೆ ಹೆಂಗಿರ್ತೀವಿ ಹಂಗೆ ಎಚ್ಚರದಾಗೂ ಹಂಗೆ ಇರ್ಬೇಕು ಅಂತ. ಯಾವ್ದು ಏನೂ ಇದಿರ್ಬಾರ್ದು. ಅಂತಃಕರಣ ನ್ಯೂಟ್ರಲ್ ಇರ್ಬೇಕು. ಹೌದೌದು. ಈ ವರ ಜಾಗರ್ ಅಂತಾರಲ್ರಿ ದಿವ್ಯಾಂಗ ಗುರುಗಳು. ಏನು ನಮಗ್ ಗೊತ್ತಿಲ್ರಿಪ್ಪ, ಅವ್ರನ್ನ ಕೇಳ್ರಿ. ಯಾರು ದಿವ್ಯಾನಂದ್ರ ಕೇಳ್ರಿ. ವರ ಜಾಗರ ಏನ್ರಿ ಅದು ದಿವ್ಯಾನಂದ್ರ? ಮೊನ್ನೆ ಹೇಳಿದ್ರಲ್ಲ ಸರ್, ಎಲ್ಲ ನೀವೆಲ್ಲ ಬಿಡಿಸಿ ಹೇಳಿದ್ರಿ. ಹಿರಣ್ಣರ್ ಕೇಳಿದಾರ ಇಲ್ಲ ಅದನ್ನ? ಅವ್ರಿಗೆ ಹೇಳ್ರಿ. ಮತ್ತೆ ಈಗ ನಮಗಂತೂ ಗೊತ್ತಿಲ್ರಿಪ್ಪ. ಅವ್ರ ಪ್ರಶ್ನೆಗೆ ಉತ್ತರನ ನಮ್ಗೆ ಸಿಗುದಿಲ್ಲ ಲಗುನ.
ಏನ್ರಿ ಅದು ಹೊರ ಜಾಗ್ರ ಅಂದ್ರೆ ಏನ್ರಿ ಇರೋಣ ಅವ್ರನ್ನ ಕೇಳಿದ್ರ ಅವ್ರ ಹೇಳ್ತಾರ. ಅದೇ ಯಾವಾಗಲೂ ಜಾಗೃತ ಅವಸ್ಥೆ ಒಳಗೆ ಇರುದಂತ ಯಾವತ್ತು ಜಾಗ್ರತ ಅವಸ್ಥೆ ಇರೋದೇನ್ರಿ? ಹೊರ ಜಾಗ್ರ ಹಂಗ್ರಿ ಅದು ಅಂದ್ರೆ ಮಕ್ಕಳಂಗಿದೆ ಏನ್ರಿ? ಮಕ್ಕಳು ಅಲ್ಲ ಮಕ್ಕಳಿಂದ್ರೆ ನಿದ್ದೆ ಬಂದ್ಬಿಡ್ತದಲ್ರಿ, ಹೆಂಗ್ ಮಾಡೋದು? ಯಾವತ್ತು ಎಚ್ಚರ ಇರೋದಂದ್ರೆ ಹೆಂಗ್ ಅದ? ಜಾಗ್ರದೊಳಗೆ ಜಾಗ್ರ ಹಂಗಂದ್ರೆ ಏನ್ರಿ ಈರಣ್ಣರೇ? ಹೌದು, ಅವೆಲ್ಲ ಶರಣ ಸಂತರಿಗೆ ಅಷ್ಟೇ ಅದು ಸಾಧ್ಯ ಆಗ್ತದೆ. ಸಾಮಾನ್ಯ ಮನುಷ್ಯರಿಗೆ ಆಗೋದಿರ್ತದಲ್ಲ. ಜಾಗ್ರದೊಳಗೆ ಜಾಗ್ರ ರೀ ಹಂಗಂದ್ರ. ಎಲ್ಲದಾರ್ರಿ ಶರಣರವ್ರು? ಶರಣರ ನಮ್ ಜೊತೆಗೇನೆ ಇದ್ದಾರೆ. ಅದಾರ್ರಿ? ಪ್ರಕಾಶ್ ಅವ್ರು ಹೋದ್ರನ್ನ? ಅದಾರ ಅದರ್ ಸರ್ ಇವತ್ತು ಕ್ಯಾಪ್ ಬೇರೆ ಹಾಕಿದಾರೆ ಸರ್ ಅವ್ರು. ಈಗ ಪ್ರಕಾಶ್ ದೊಡ್ಡವರು ಏನ ಇವರು ಈರಣ್ಣ ದೊಡ್ಡವ್ರಿ? ಈರಣ್ಣರ್ ದೊಡ್ಡವ್ರ ಸರ್. ಹಾ ಹಾ. ಜಾಗ್ರ ಅಂದ್ರೆ ಏನ್ರಿ ಈರಣ್ಣದ? ಹೊರ ಜಾಗ್ರ ಅಂದ್ರೆ ಏನ್ರಿ? ಲಕ್ಷ್ಯಾರ್ಥ ನನ್ಗೆ ಗೊತ್ತಿಲ್ರಿ ಏನದ. ವಾಚಾರ್ಥ ಹೋದ್ರಿ ಹೋಗ್ಲಿ. ವಾಚ್ಯಾರ್ಥ ಹೇಳ್ರಿ. ಹೊರ ಜಾಗ್ರ ಅಂದ್ರೆ ಯಾವಾಗಲೂ ಎಚ್ಚರ ಇರೋದು. ಯಾವಾಗ್ಲೂ ಹೆಚ್ಚಿರೋದು, ನಿದ್ದೆ ಒಟ್ಟ ಮಾಡೋಂಗಿಲ್ಲ. ಹಂಗ ನಾವ್ ತಿಳ್ಕೊಂಡೇವ್ರಿ ಅಷ್ಟೇ. ಮತ್ತೇನ್ರಿ ತಪ್ಪು ತಗೊಂಡ್ರಲ್ಲ ನೀವು? ಮೋದಿ ಸಾಹೇಬ್ರ ಹಂಗ ಅದಾರಿ. ಊಟ ಇಲ್ರಿ ಮೋದಿ ಸಾಹೇಬ್ರೆ? ಊಟ ಮಾಡಕತ್ತಿಲ್ರಿಪ್ಪ ಅವ್ರ. ಏನ್ ಊಟ ಮಾಡಕತ್ತೀರ್ರಿ? ಇಲ್ಲಿ ಬೀಗರ್ ಮನೆಗೆ ಬಂದಿದ್ದೇವ್ರಿ ಈಗ. ಸ್ಪೆಷಲ್ ಸ್ಪೆಷಲ್ ಇಲ್ರಿ, ಶುಗರ್ ಕಾಯಿಲೆ ಇದಾವ್ರು. ಸರಿ ಸರಿ ಸರಿ. ಹ್ಞೂನ್ರಿ. ಹೊರ ಜಾಗರ ಅಂದ್ರೆ ಏನ್ರಿ? ಈರಣ್ಣ ಅಂತ ನೋಡಿ, ಈರಣ್ಣ ಬೇಡ ಅಂದ್ಬಿಟ್ರಿ. ಇವ್ರು ಗುರ್ಸಿದಪ್ಪ ಅದಾರನ ಹೋದ್ರ? ಅದಾರಲ್ಲ ಗುರ್ಸಿದಪ್ಪ, ಹೇಳ್ರಿ. ಹೇಳ್ತಾರ ಗುರ್ಸಿದಪ್ಪ? ಪ್ರಕಾಶ್ ಅವ್ರು ಹೇಳ್ತಾರೆ. ಪ್ರಕಾಶ್ ಅವ್ರ ಬಾಯನ್ನ ಬಿಡವಲ್ರಿ ಯಾಕೋ. ಏನು ತೆಗೀರಿ, ರಿಮೋಟ್ ಇದು ತೆಗೀರದ ಮ್ಯೂಟ್. ಹೋಗ್ಯಾರಿ ಅವರು. ನಿದ್ರೆ ಯಥಾರ್ಥವಾದ ಜ್ಞಾನ ಸಂಪಾದನೆ ಮಾಡೋದನ್ನ ಹೊರ ಜಾಗ್ರ. ಯಥಾರ್ಥವಾದ ಜ್ಞಾನ ಸಂಪಾದನೆ ಮೊದಲು ಹೊರ ಜಾಗ್ರ ಅಂತ ನೋಡ್ರಿ. ಈರಣ್ಣ ತಿಳಿತ್ರಿ? ಈಗ ಪ್ರಶ್ನೆ ಬಂತು ಇನ್ನೊಂದು, ಯಥಾರ್ಥ ಅಂದ್ರೆ ಏನ್ರಿ? ಬಿಡಿಸಿ ಹೇಳ್ರಿ ಸರ್. ಯಥಾರ್ಥವಾದ ಜ್ಞಾನ ಅಂದ್ರೆ ಅರಿವು ರೀ ದಿವ್ಯಾನಂದಪ್ಪ ಅವ್ರ. ಯಥಾರ್ಥವಾಗಿ ತಿಳ್ಕೊಳ್ಳೋದೇ ಮನನ ಅದ್ರ. ಯಥಾರ್ಥ ಜ್ಞಾನ ಅಂದ್ರ ಅರಿವು ರೀ. ಅರಿವು ರೀ. ಅರಿವು ಅಂದ್ರೆ ಆನಂದರಿಗೆ ಅದಕ್ಕೆ ಹತ್ತಾರಿ. ಅಜ್ಜಾರ್ ಹೋಗ್ಬಿಟ್ರು. ಅದು ಯಥಾರ್ಥವಾಗಿ ತಿಳ್ಕೊಳಕ ಮನನು ಅಂತಾರೆ. ಅದನ್ನ ಬಿಡಿಸಿ ಹೇಳ್ರಿ ಒಂದ್ ಸ್ವಲ್ಪ. ಯಥಾರ್ಥ ಜ್ಞಾನ ಅಂದ್ರೆ ಅದು ಹೆಂಗೆ ಯಾವ ಇರ್ತದಲ್ರಿ. ಇದನ್ನ ಅದನ್ನ ಪೂರ್ತಿ ಇದಾಗ್ಬೇಕಲ್ರಿ, ಕರೆಕ್ಟ್ ಆಗಿ. ಇದಕ್ಕೂ ಅದಕ್ಕೂ ಅರ್ಥ ಆಗ್ಬೇಕಲ್ರಿ. ಅರಿವು ಅಂತ ಅಂದ್ರಿ, ಹೊರಜಾಗ್ರ ಅಂದ್ರಿ, ಯಥಾರ್ಥವಾದ ಜ್ಞಾನ ಅಂತ ಅಂದ್ರಿ. ಒಟ್ಟ ಹೊರಜಾಗ್ರ ಅಂದ್ರೆ ಏನು ಅಂತ ಅಂದ್ರೆ ಬಿಡಿಸಿ ಹೇಳ್ಬೇಕಪ್ಪ ನಮಗೆ. ಇಲ್ಲ, ಅದು ಆತ್ಮ ಅಂದ್ರ ಆತ್ಮ ಅಂದ್ರೆ ಹೆಂಗದ, ಅದು ಯಥಾರ್ಥ ತಿಳ್ಕೊಳಕ್ಕೆ ಅದೇ ಆತ್ಮ ಅಂದಂಗ್ರಿ. ಹೊರ ಜಾಗ್ರ ಅಂತ ಮತ್ತೆ ಯಾಕಂತೀರ? ಅದು ಮತ್ತೆ ಹೊರಗ್ ಹೋಗಿ ಜಾಗ್ರ ಐತೇನ್ರಿ ಮತ್ತೆ? ಇದಕ್ಕಿದ್ದಂಗೆ ಇರ್ತದಲ್ರಿ. ಸತ್ಯ ವಸ್ತು ತಿಳ್ಕೊಳ್ಳೋದೇ ಅದು ಹೊರ ಜಾಗ್ರ. ಸರಿ ರೀ.
ಈ ಮತ್ತೆ ಯಾಕೆ ಹೊರಗೆ ಅಂತ ಅಂತಾರಲ್ಲ, ಮತ್ತೆ ಜಾಗ್ರ ಒಂದೈತಿ ಸಾಕು, ಅದೊಂದೇ ಜಾಗ್ರ. ದಿವ್ಯಾನಂದಪ್ಪ ಅವ್ರ ಹೊರ ಜಾಗ್ರ ಅನ್ನಕ್ಕಲ್ಲ, ಹೊರ ಜಾಗ್ರ ಅನ್ನಕ್ತಾರ ಅವ್ರು ಈರಪ್ಪ ಅವ್ರು ಹೇಳುದು ಹೊರ ಜಾಗ್ರ, ವರನ ಹೊರನ ಅನ್ನಕ್ತಾರ ಹೊರ ತೋರಲ್ಲ ಅವ್ರ ಅಂದಿದ್ದು ವರ. ಹೊರ ಜಾಗ್ರಿ ಈರಣ್ಣವ್ರಿ ಅಗಳೆ ಅಂದ್ರಿ ಅವರು ನಮ್ಗ ಲಕ್ಷಾರ್ಥ ಗೊತ್ತಿಲ್ಲತ್ತಾರ್ರಿ, ತಾವ್ರಿ ಲಕ್ಷಾರ್ಥದೊಳಗೆ ಹೇಳ್ತಾರ ನಮ್ಗ. ಕಟಿಂಗ್ ಯಾಕೆ ಮಾಡ್ಕೊಂಡ್ರಿ ಅನ್ನೋ ನಾ ತಲಿ ಬೆಳೆದಿತ್ತತ್ರಿ. ತಲಿ ಬೆಳೆದದ ಕೂದಲು ಬೆಳೆದವ್ರಿ. ಇವೆಲ್ಲ ರೂಢಿ ಶಬ್ದಗಳು. ರೂಢಿ ಅಲ್ರಿ, ನೀವು ಅದು ಲಕ್ಷಾರ್ಥದೊಳಗೆ ಹೇಳಿದ್ರಿ. ತಲಿ ಬೆಳೆದ ಕತ್ತರಿಸಂದ್ರ ಚಂಡಿ ಕತ್ತರಿಸ್ತಾನ್ರಿ ಅವ ಇಂದ. ವಾಚಾರ್ಥ ನೋಡಿದ್ರ ಈಗ ಅಂದ್ರ ವರ ಜಾಗ್ರ ಅಂದ್ರ ಇವು ಸ್ವಭಾವತ ಆತವ್ರಿ. ಇವು ಜಾಗ್ರ ಎಲ್ಲರಿಗೆ ಸ್ವಭಾವತ ಅದ. ವರಜಾಗ್ರ ಅಂದ್ರ ಗುರುಶಾಸ್ತ್ರಗಳಿಂದ ಸಂಜನಿತದು, ಅದು ಅಭ್ಯಾಸ ಬಲದಿಂದ ಬರ್ತಕ್ಕಂಥದ್ದು ವರಜಾಗ್ರ. ಈಗ ಯಾರು ನಡ್ಸಿದೀವಲ್ರಿ, ಇದು ಕೇಳಿ 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 ಆ ವರಜಾಗ್ರ ಬರ್ತದ. ಸರಿ, ಅಂದ್ರ ಸ್ವಪ್ನ ಹೇಳ್ತೀರಿ. ಹಾ ರೀ, ಜಾಗ್ರ, ಸ್ವಪ್ನ, ಸುಷುಪ್ತಿ. ಇಲ್ರಿ, ಜಾಗ್ರ ಸ್ವಭಾವತ ಅದು ಬರ್ತದೆ ರೀ, ಅದು ಎಲ್ಲರಿಗೆ. ಬರ್ಬೇಕಾದ್ರ ಗುರು ಶಾಸ್ತ್ರಾದಿಗಳ ವಿಚಾರ ದ್ವಾರ ಯಾನ್ ಬರ್ತದ ನೋಡ್ರಿ. ಸರಿ, ಅಭ್ಯಾಸ ಬಲದಿಂದ, ಅಭ್ಯಾಸ ಸಂಜನಿತ. ನೋಡ್ರಿ ಬರೋಬರಿ ಆಗ್ತದ ಇಲ್ರಿ. ಈಗ ಜಾಗ್ರ, ವರ ಅನ್ನೋದು ವಿಶೇಷಣ ಆಗ್ತದ. ನೀವ್ ಮಾತಾಡಿದ ಕೂಡ್ಲೆ ಮ್ಯೂಟ್ ಮಾಡ್ಬೇಕಿಲ್ಲ ಅಂದ್ರ ಮಾತಾಡಕ್ ಬರಲ್ರಿ. ಹೌದೌದು. ಹಾ ಹಾ, ಈಗ ಜಾಗ್ರ ಎಲ್ಲರಿಗಿ ಬರ್ತಾವ್ರಿ. ಜ್ಞಾನಿಗಿ ಅಜ್ಞಾನಿಗಿ ಎಲ್ಲರಿಗಿ ಬರ್ತಾವ. ಆದ್ರ ವರ ಜಾಗ್ರ ಬರ್ಬೇಕಾದ್ರ ಗುರು ಶಾಸ್ತ್ರ ಇವುಗಳಿಂದ ಶ್ರವಣ ಮನನ ನಿಧಿಧ್ಯಾಸನಗಳ ಮಾಡೋದ್ರಿಂದ ಇದು ಈ ಅಭ್ಯಾಸದಿಂದ ಸಂಜನಿತ ಆಗ್ತದ. ಅದು ಒಂದು ಅಭ್ಯಾಸ ಬಲದಿಂದ ಬರ್ತಕ್ಕಂಥದ್ರಿ ಅದು. ಗುರುವಚನ, ಹಾ, ಗುರುವಚನ, ಈಗ ಅದ ಹಿಂಗೈತ್ರಿ, ಹಿಂಗೈತ್ರಿ. ಅದ ಮ್ಯೂಟ್ ಮಾಡ್ರಿ ಶಿವಾನಂದ. ಈಗ ಜಾಗ್ರ, ಸ್ವಪ್ನ, ಸುಪ್ತಿ ಅಂತ 3 ಹೇಳ್ತೀವ್ರಿ. ಸ್ವಪ್ನದಾಗೆ ನಾವು ಎಚ್ಚರ ಆಗ್ತತಲ್ರಿ, ಅದು ಜಾಗ್ರ ಅಂತ ಹೇಳ್ತೀವಿ. ಆ ಜಾಗ್ರನು ಕೂಡ ಒಂದು ಸ್ವಪ್ನ ಅಂತ ಈಗ ನಡೀತಾ ಇದೆ, ಪ್ರಪಂಚ ನಡೀತಾ ಇದೆ, ಅದು ಸ್ವಪ್ನ ಅಂತ ತಿಳ್ಕೊಂಡು ಈ ಸ್ವಪ್ನದಿಂದ ಎಚ್ಚರ ಆಗ್ಬೇಕ್ರಿ. ಅದಕ್ಕೆ ಏನಂತಾರ, ಅರಿವು ಅಂತಾರ. ಅದಕ್ಕೆ ಹೊರ ಜಾಗ್ರ ಅಂತಾರ. ಅದಕ್ಕ ಈ ಜಾಗ್ರದಿಂದ ಹೊರಗ್ ಬರೋದಕ್ಕೆ ಜ್ಞಾನ ಅಂತಾರ. ಜ್ಞಾನ. ಇನ್ನೊಂದ್ಸಲ ಹೇಳ್ರಪ್ಪ, ಗೊತ್ತಾಗಲಿಲ್ಲ ಸರಿಯಾಗಿ. ಈಗ ಜಾಗ್ರ, ಸ್ವಪ್ನ, ಸುಪ್ತಿ ಅಂತ 3 ಇರ್ತಾವ್ರ. ಅಲ್ಲಿಂದಾನೇ ಹೇಳ್ರಿ ಅದು. ಆ ಸ್ವಪ್ನ ಒಂದು ಬಿದ್ದಿರ್ತತ್ರಿ, ಸ್ವಪ್ನ. ಹೌದ್ರಿ, ಹೌದು. ಆ ಸ್ವಪ್ನದಿಂದ ಎಚ್ಚರ ಆಗ್ತತಲ್ರಿ, ಜಾಗೃತಕ್ ಬರ್ತೀವಿ ನಾವು. ಹೌದ್ರಿ, ಹೌದ್ರಿ. ಈಗ ನಡೀತಾ ಇರೋದ್ ಜಾಗೃತ ಇದೆಲ್ಲ. ಹೌದ್ರಿ. ಈ ಜಾಗೃತದ ಕೂಡ ಒಂದು ಕನಸು, ಜಾಗ್ರನೂ ಕೂಡ ಒಂದು ಕನಸು. ಹಾ 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 ಇದು ಭ್ರಮೆ ಐತ್ರಿ, ಇದು ಪ್ರಪಂಚ. ಹೌದ್ರಿ. ಈ ಜಾಗೃತನು ಒಂದು ಕನಸು ಐತಲ್ಲ, ಈ ಭ್ರಮ ಏನಪ್ಪಾ ಅಂತ ತಿಳ್ಕೊಂಡಾಗ ಅದ ಅರಿವು ಉಂಟಾಗ್ತದಲ್ರಿ, ಅದಕ್ಕೆ ಹೊರ ಜಾಗ್ರ.
ಅದು ಹೊರನ ಏನು ಹೊರ ಅಲ್ರಿ? ಹಾ ಹೊರ ಜಾಗ್ರನ್ರಿ ಶಿವಪುತ್ರಪ್ಪರ. ಹೊರ 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 ಜಾಗರ ಹೊರ ಹೋಗ್ಬಾರ್ದಲ್ಲ ಅಲ್ಲ ಹೊರ ಜಾಗ್ರ ಹೊರ ಹೊರ ಅಲ್ರಿ, ಹೊರ ಜಾಗ್ರ ಅದ. ಗುರು ತೋರಿಸಿದಂತ ವರ ಇದು. ಏನ್ರಿ ಅದು? ಹಾ ವರ ರೀ, ಗುರು ತೋರಿಸಿದಂತ ವರ ರೀ ಇದು. ಈ ಜಾಗ್ರಕ್ಕ ಗುರುಗಳೇ ಈ ಜಾಗ್ರ ಮಾಡಿದ್ರಲ್ರಿ. ಅದೇ ಮತ್ತ ಅವರು ಅದೇ ಹೇಳ್ಬೇಕಂತಾರ. ಜಾಗ್ರ ಜಾಗ್ರ ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳನ್ನು ಪಂಡಿತ ಪಾಮರ ಇವ್ರಿಗೆಲ್ಲರಿಗಿನು ಇವು ಸಹಜ ಸಹಜ ಸಂಜನಿತಾವ್ರಿ. ಇವು ಬರ್ತಾವ ಹೋಗ್ತಾವ ಇವು. ಬರ್ತದ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಹಂಗೆ ಬಾಳ ಜಾಗ್ರ ಸ್ವಪ್ನ ಸುಸುಕ್ತಿ ಮೂರು ಅವಸ್ಥೆಗಳನ್ನು ಇದಿರಿಟ್ಟು ಅರಿಯತಕ್ಕಂತ ಅರು ಸ್ವರೂಪನೇ ನಾನು, ಅದಕ್ಕ ಜ್ಞಾನ ಅಂತೇಳಿ ಅನ್ನೋದ್ರಿ. ನಮಸ್ಕಾರಪ್ಪ, ಎಲ್ಲರೂ ಲ್ಯಾಪ್ಟಾಪ್ ಉಂಡಾರ. ಗುರುಸಿದ್ದಪ್ಪರ, ಶಿವಾನಂದ ಗುರುಗಳ. ಹಾ ನಮಸ್ಕಾರಪ್ಪ, ನಮಸ್ಕಾರ. ನಮಸ್ಕಾರ ಕೈಲಾಶ್ ಶೆಟ್ಟಪ್ಪ. ಯಾಕ್ರಿ ಗಪ್ಪ ಕೂತೀರಿ? ಅವ್ರು ಮಾತಾಡ್ಸೋರು.